ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಬಾಗಲಕೋಟೆ, ಎರಡನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ. 2 ಕ್ಷೇತ್ರಗಳು ಒಂದು ರೀತಿ ಕುತೂಹಲವನ್ನು ಹೆಚ್ಚು ಮಾಡಿದ್ದಾವೆ. ಅಫ್ಕೋರ್ಸ್ 2 ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಬಲ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಿದ್ದೂ ಆಗಿದೆ. ಮನೆ ಮನೆ ಪ್ರಚಾರದ ಕಾರ್ಯ ಕೂಡ ಆಗಿದೆ. ಮತದಾನ ಪ್ರಕ್ರಿಯೆ ನಾಳೆ ಆಗುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಹಂತ ಹಂತವಾಗಿ ಮಾಡಲಾಗಿದೆ. ಆದರೆ ಈ ಮೂಲಕ ಜಿ ಕನ್ನಡ ನ್ಯೂಸ್ ಏನು ಹೇಳಬಹುದು ಅಂತ ನೋಡೋದಾದರೆ, ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ಇರ್ಬೋದು, 2 ಕ್ಷೇತ್ರಗಳಲ್ಲಿ ನಿಮ್ಮ ಕ್ಷೇತ್ರವನ್ನು, ನಿಮ್ಮ ಸಮಸ್ಯೆಗಳನ್ನು ಆಲಿಸುವಂತಹ, ಅಭಿವೃದ್ಧಿಪಡಿಸುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅಂಥವರಿಗೆ ಮತ ನೀಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ರಾಜಕೀಯ ಅಂದರೆ ಓಟು ಕೇಳುವ ಸಂದರ್ಭದಲ್ಲಿ ಮನೆ ಮನೆಗೆ ಬರುವಂಥ ಜನಪ್ರತಿನಿಧಿಗಳು, ಒಂದು ಸಲ ಜನಪ್ರತಿನಿಧಿಗಳು ಶಾಸಕರಾದ ನಂತರದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸ್ಪಂದನೆ ಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇರೋದಿಲ್ಲ. ಹಾಗಾಗಿ ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಈ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಆಡಳಿತ ಮತ್ತು ವಿಪಕ್ಷದ ವಿಚಾರಕ್ಕೆ ಬರೋದಾದರೆ ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಘಟಾನುಘಟಿ ನಾಯಕರನ್ನು ಇಟ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದಾಗಿದೆ. ಕ್ಯಾಬಿನೆಟ್ಟೇ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿತ್ತು. 2 ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಭಾಗ ಮತ್ತು ತೀರಾ ಸಹಜ. ಆಡಳಿತವನ್ನು ಯಾವ ಪಕ್ಷ ನಡೆಸ್ತಾ ಇರುತ್ತೆ ಆ ಪಕ್ಷಕ್ಕೇನೆ ಸಹಜವಾಗಿ ಗೆಲುವು ಅನ್ನುವಂತಹ ಒಂದಷ್ಟು ವಿಚಾರಗಳಿರುತ್ತೆ. ಆದರೆ ಈ ಸಲ ಆ ಪ್ರತೀತಿಯನ್ನು ಬ್ರೇಕ್ ಮಾಡುವಂತಹ ನಿಟ್ಟಿನಲ್ಲಿ BJP ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಉಪಸಮರದಲ್ಲಿ ಹಾಗಾದರೆ ಜಯ ಯಾರಿಗೆ ಅನ್ನೋದು ಸದ್ಯದ ಪ್ರಶ್ನೆ. ಬಾಗಲಕೋಟೆ, ದಾವಣಗೆರೆ ಪ್ರತಿಷ್ಠೆಯಾಗ್ಬಿಟ್ಟಿದೆ. ಗೆದ್ರೆ ಆಡಳಿತಾರೂಢ ಕಾಂಗ್ರೆಸ್ ಡೆಫಿನೆಟ್ಲಿ ದಿಲ್ಖುಷ್ ಆಗುತ್ತೆ, ಡೌಟೇ ಬೇಡ. ಆದರೆ ಗೆದ್ದು ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂಥ ಕೇಸರಿ ಪಡೆ ತನ್ನದೇ ಆದಂಥ ಪ್ರಯತ್ನವನ್ನು ಮಾಡ್ತಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಆ ಪ್ರತೀತಿಯನ್ನು ಒಂದು ಬ್ರೇಕ್ ಮಾಡಬೇಕು. ಎರಡನೇದಾಗಿ 2.25 ವರ್ಷದ ಆಡಳಿತ ಹೆಂಗಿದೆ ಅನ್ನೋದಕ್ಕೆ ಈ 2 ಕ್ಷೇತ್ರಗಳು ಉತ್ತರದ ರೀತಿಯಲ್ಲಿ ಫಲಿತಾಂಶವನ್ನು ಕೊಡ್ತವೆ ಅನ್ನೋದು BJP ಮತ್ತು JDSನ ಸ್ಟ್ರಾಟಜಿ. ಹಾಗಾಗಿ ಈ ಒಂದು ಉಪಚುನಾವಣೆಯಲ್ಲಿ ಯಾರು ಆಯ್ಕೆ ಆಗ್ತಾರೆ, ಯಾರನ್ನ ಆ ಭಾಗದ ಜನಪ್ರತಿನಿಧಿಗಳು ಅಂತ ಗುರುತಿಸ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಬಟ್ ಕಾಂಗ್ರೆಸ್ಗೆ ಡೆಫಿನೆಟ್ಲಿ ಇದೊಂದು ಪ್ರತಿಷ್ಠೆ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈ 2 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಬಟ್ ಕಳೆದ ಬಾರಿಯ ಉಪಚುನಾವಣೆಯನ್ನು ನೋಡಿದ್ರೆ ಭಾಳ ಸರಳವಾಗಿ 3 ಕ್ಷೇತ್ರಗಳನ್ನು ತಮ್ಮದಾಗಿಸ್ಕೊಂಡ್ರು. ಬಟ್ ಈ ಸತಿ ಫೈಟ್ ಇದೆ ಅನ್ನೋದೇ ಒಂದು ರೀತಿ ಕಾಂಗ್ರೆಸ್ ಪ್ರಯತ್ನ ಮಾಡುವ ಹಂತಕ್ಕೆ ತಗೊಂಡು ಹೋಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಾನು ಬರೋದಾದರೆ ನೋಡಿ, 25 ಅಭ್ಯರ್ಥಿಗಳಿದ್ದಾರೆ, 14 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ 70,000 to 80,000 ಓಟಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಂಥ ಅಡಕತ್ರಿಯಲ್ಲಿ ಆಡಳಿತ ಪಕ್ಷ ಸಿಕ್ಕಾಕೊಂಡಿರಬಹುದು. ಆದರೆ BJP ಇದನ್ನು ಪ್ಲಸ್ ಮಾಡ್ಕೊಂಡು ಮುಂದುವರಿಯುತ್ತೆ ಅನ್ನೋದಾದರೆ BJP ಇದುವರೆಗೂ ಕೂಡ ಅಲ್ಪಸಂಖ್ಯಾತರನ್ನು ಹೆಂಗೆ ನಡೆಸ್ಕೊಂಡಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಅಂದರೆ BJPಯ ಅಜೆಂಡಾ, BJPಯ ಸಿದ್ಧಾಂತ ಅಲ್ಪಸಂಖ್ಯಾತರಿಗೆ ಅಷ್ಟು ಹತ್ತಿರದಲ್ಲಿ ಇಲ್ಲದೇ ಇರೋದ್ರಿಂದಾಗಿ ಕಾಂಗ್ರೆಸ್ ಮೇಲೆ ಕೋಪ ಬಂದ್ಬಿಟ್ಟಿದೆ, ಹಾಗಾಗಿ BJPಗೆ ಓಟ್ ಹಾಕ್ತಾರೆ, ನೋ, ಅಂಥ ಯಾವುದೇ ವಾತಾವರಣ ಕೂಡ ಇಲ್ಲ. ಹಾಗಾಗಿ ಓಟುಗಳ ವಿಭಜನೆ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಆದರೆ ಆ ಓಟುಗಳನ್ನು ಯಾರು ಪಡ್ಕೊಳ್ತಾರೆ? ಬಟ್ ಇಲ್ಲೊಂದು ಲೆಕ್ಕಾಚಾರ ಇನ್ನೊಂದು ಏನಿದೆ ಅಂತ ನೋಡೋದಾದರೆ, BJPಗೆ ಈ ಸತಿ ಬಲ ಯಾರ್ದು ಅಂತ ಹೇಳಿದ್ರೆ ಜಾತ್ಯತೀತ ಪಕ್ಷ JDS. ಹಾಗಾಗಿ ಅಲ್ಪಸಂಖ್ಯಾತರು ಬಹಳ ವಿಶೇಷವಾಗಿ ಗೌರವಿಸುವಂಥ ಪಕ್ಷ JDS ಆಗಿರೋದ್ರಿಂದಾಗಿ ಈ ಮೂಲಕ ಅಲ್ಲೇನಾದರೂ BJPಗೆ ಪ್ಲಸ್ ಆಗಬಹುದಾ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದ್ದೇ ಇದ್ದಾವೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರು ಇದ್ದಾರೆ. ನಮಸ್ಕಾರ.
ರೈಟ್, ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ಆಯಿಷಾ ಅವರಿದ್ದಾರೆ, ನಮಸ್ಕಾರ. ನಮಸ್ತೆ. ರೈಟ್, ಇನ್ನು JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಓಕೆ, AP ವಕ್ತಾರರಾಗಿರುವಂಥ ಇರ್ಷಾದ್ ಅವರಿದ್ದಾರೆ, ನಮಸ್ಕಾರ. ಯದುಕುಮಾರ್ ಗೌಡ್ರೆ, ನೀವು ಹೇಳಬೇಕು, ಮನೆ ಪ್ರಚಾರ ಕೂಡ ಆಗಿದೆ, ಘಟಾನುಘಟಿ ನಾಯಕರ ಚುನಾವಣಾ ಪ್ರಚಾರ ಆಗಿದೆ, ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ, ಗೆಲ್ಲುವ ವಿಶ್ವಾಸ ನಿಮಗೆ ಎಷ್ಟಿದೆ? ಈ ಒಂದು ಉಪಚುನಾವಣೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಇತಿಹಾಸ ಬರೆಯುತ್ತೆ ಮೇಡಮ್. ಯಾಕಂದ್ರೆ ಒಂದು ಆಡಳಿತ ಪಕ್ಷ ಅಳತೆಗೂ ಮೀರಿ ಬಹುಮತ ಸಿಕ್ಕಿದಂತ ಪಕ್ಷ ಯಾವ ರೀತಿಯಾಗಿ ನಡ್ಕೊಬೇಕಾಗಿತ್ತು, ಯಾವ ರೀತಿಯಾದಂತ ತನ್ನ ಕಾರ್ಯಕ್ರಮಗಳ ಯೋಜನೆ ಮಾಡಬೇಕಾಗಿತ್ತು, ಯಾವ ರೀತಿಯಾದಂತ ಅತ್ಯಂತ ಕಡಿಮೆ ಸಮಯದಲ್ಲಿನೇ ಜನವಿರೋಧಿ ಆಡಳಿತ ವಿರೋಧಿ ಅಂತ ಎದುರಿಸ್ತಾ ಇರುವಂತ ಈ ಸರ್ಕಾರಕ್ಕೆ ಇದೊಂದು ತುಂಬಾ ಒಂಥರ ಸತ್ವ ಪರೀಕ್ಷಣೆ ಇದು. ಯಾಕಂದ್ರೆ ಎರಡು ಕ್ಷೇತ್ರದಲ್ಲೂ ಈಗ ನಾವು ಒಂದು ಯಾವಾಗ್ಲೂ ಕೇಳುವಂತದ್ದು, ಇಷ್ಟು ಇಡೀ ಮಂತ್ರಿಮಂಡಲ ವಿಧಾನಸೌಧನೇ ಖಾಲಿ ಮಾಡ್ಕೊಂಡು ಪಾಪ ಉಪಚುನಾವಣೆಯಲ್ಲಿ ಎಲ್ಲ ಎರಡು ಕ್ಷೇತ್ರದಲ್ಲೂ ಮಂತ್ರಿಗಳು ಒಂದೊಂದು ವಾರ್ಡ್ ಮಟ್ಟದಲ್ಲಿ ಇದ್ಬಿಟ್ಟಿದ್ದಾರೆ. ನಾ ಕೇಳೋದು ಇಷ್ಟೇ ಮೇಡಮ್, ಅದಲ್ಲಿ ನಿಮ್ಮ ಗ್ಯಾರಂಟಿಗಳು, ನಿಮ್ಮ ನುಡಿದಂತೆ ನಡೆದಿದ್ದೇವೆ, ನಿಮ್ಗೆ ಇದೆಲ್ಲ ಆಗಿರ್ಬೇಕಾದಾಗ ನೀವ್ ಯಾಕೆ ಅಷ್ಟೊಂದು ಪರಿತಾಪನೆ ಪಡಬೇಕಾಗಿತ್ತು? ಇವತ್ತು ಬಂದ್ಬಿಟ್ಟು ಒಂದು ಆ ಸಮುದಾಯಕ್ಕೆ ಏನು ವೋಟ್ ನಂತರ ಸೀಟ್ ಕೊಡಬೇಕಾಗಿತ್ತು ಅಂತ ಆ ಸಮುದಾಯಕ್ಕೆ ಮೋಸ ಮಾಡಿದ್ರಿ. ಆ ಸಮುದಾಯದ ಮೋಸ ಮಾಡಿ ಆ ಸಮುದಾಯದ ಇನ್ನೊಬ್ಬ ಸಾದಿಕ್ ಪೈಲ್ವಾಲ್ನ ಏನ್ ಹೇಳಿದ್ರು, ಏನ್ ಇದ್ ಮಾಡಿದ್ರು ಪಾಪ ಗೊತ್ತಿಲ್ಲ. ಅವರು ಚುನಾವಣೆ ರಂಗದಿಂದ ಅವ್ರು ವಾಪಸ್ ಬಂದು ಇವಾಗ ಅವರು EVM ಲಿಸ್ಟ್ ಅಲ್ಲಿ ಇದಾರೆ. ಆದ್ರೆ ಪಾಪ ಆಚ ಕಡೆ ಹೋಗ್ಬೇಕಾದಾಗ ನನಗೆ ಓಟ್ ಹಾಕ್ಬೇಡಿ, ಪಾಪ ನನ್ಗೂ ಸಾದಿಕ್ ಪೈಲ್ವಾನ್ ಓಟ್ ಹಾಕ್ಬೇಡಿ, ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಅನ್ನೋ ಪರಿಸ್ಥಿತಿನ ತಗೊಂಬಂದು ಇಕ್ಕಿದ್ರಲ್ಲ. ಜನ ನೋಡ್ತಾ ಇದ್ದಾರೆ ಮೇಡಮ್, ಜನ ಬುದ್ಧಿವಂತರಿದ್ದಾರೆ. ಈ ಬಾರಿ ಉಪಚುನಾವಣೆಯಲ್ಲಿ ಆಡಳಿತ ವಿರೋಧ ಇದೇನಿದೆ, ಬೆಲೆ ಏರಿಕೆ ಆಗ್ಬೋದು, ಈ ಸರ್ಕಾರ ಬಂದ ಕಾನೂನು ಸುವ್ಯವಸ್ಥೆ ಆಗ್ಬೋದು, ಡ್ರಗ್ ಮಾಫಿಯಾದ ಆಗ್ಬೋದು, ಲೋಕಲ್ ಇಶ್ಯೂಸ್ ಆಗ್ಬೋದು. ಯಾಕಂದ್ರೆ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ನಾವು ಅಂತ. ಅವರೇ ಇದ್ದಿದ್ದಂಥದ್ದು 30-40 ವರ್ಷಗಳ ಕಾಲ ಒಂದೇ ಕುಟುಂಬ ಒಂದೇ ಇದ್ರಲ್ಲಿ ಇದ್ದಿದ್ದಂಥದ್ದು. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮಾತಾಡ್ಬೇಕಾದ್ರೆ ಜನ ಭ್ರಮನಿರಸನಗೊಂಡಿದ್ದಾರೆ. ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ಆದ್ಮೇಲೂ ಕೂಡ ನಾವು ಒಂದು ಕುಟುಂಬವನ್ನ 40 ವರ್ಷಗಳ ಕಾಲ ಬೆಂಬಲಿಸಿದ್ದೀವಿ, ಮತ್ತೆ ಬೆಂಬಲಿಸ್ಬೇಕಾ? ನಮ್ಗೆ ಅವಕಾಶ ಇಲ್ವಾ ಅಂತ ಆ ಸಮುದಾಯದ ಜನ ಪ್ರಶ್ನೆ ಕೇಳ್ತಾ ಇರ್ಬೇಕಾದಾಗ ನಾವೇನ್ ಹೇಳ್ತಿದೀವಿ, ನಾವು ಒಂದು ಹಿಂದುಳಿದ ಅಂದ್ರೆ ST ಅಭ್ಯರ್ಥಿನ ಹಾಕಿದ್ದೀವಿ, ನಾವು ಕೇಳ್ತಾ ಇದೀವಿ ಒಂದು ಅವಕಾಶ ಕೊಡಿ, ನೀವೇನು ಇದ್ ಮಾಡ್ತಾ ಇದ್ದೀರೋ ಒಂದು ಈ ಬಡವರ ಇದ್ರಿಗೆ ಒಂದು ಅವಕಾಶ ಕೊಡಿ. ಇದು ಹೆಂಗೆ ಇದೆ ಅಂದ್ರೆ ಬಡವ ಶ್ರೀಮಂತ ಈ ಚುನಾವಣೆ ಆಗ್ಬಿಡೈತೆ. ಶ್ರೀಮಂತ ಗೆಲ್ತಾನೆ ಇದ್ದಾರೆ ಮೇಡಮ್ ಅಲ್ಲಿ, ಅದಕ್ಕೆ ಬಡವರಿಗೆ ಒಂದು ಅವಕಾಶ ಕೊಡಿ, ಯಾರು ಹಿಂದುಳಿದ ST ಸಮುದಾಯದ ಇದ್ದಾರೆ ಅದಲ್ಲಿ ಅವ್ರಿಗೊಂದು ಅವಕಾಶ ಕೊಡಿ ಅಂತ ಭಾರತೀಯ ಜನತಾ ಪಾರ್ಟಿ ಜನರಲ್ಲಿ ಕೇಳ್ಕೊಂಡಿದೆ. ಜನರು ಪ್ರಬುದ್ಧರಾಗಿದ್ದಾರೆ. ಏನ್ ಜನ ವಿರೋಧಿ ಇದಿದೆ ಇದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಇಡೀ ರಾಜ್ಯಾದ್ಯಂತ ಜನ ಬುದ್ಧಿವಂತರಾಗಿ ಒಂದು ಒಳ್ಳೆ ಆಯ್ಕೆನ ಮಾಡ್ತಾರೆ ಮೇಡಮ್. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿನ NDA ಅಭ್ಯರ್ಥಿಯಾಗಿರುವಂತವ್ರನ್ನ ಆಯ್ಕೆ ಮಾಡಿ ಮುಂದೆ ಜಯಶೀಲರಾಗಿ ಎರಡು ಕ್ಷೇತ್ರದಲ್ಲಿ ಆಗುತ್ತೆ ಮೇಡಮ್. ಓಕೆ, ಯಾವ ತರ ಇದೆ ರೆಸ್ಪಾನ್ಸ್ ನಿಮ್ಗೆ ಗ್ರೌಂಡ್ ಅಲ್ಲಿ ಮಾತಾಡಿದಾಗ? ಮೇಡಮ್, ಈಗ ನಮ್ದು ಇರುವಂತದ್ದು ಮನೆ ಸಂಪರ್ಕ, ದೊಡ್ಡ ಸಭೆಗಳಿರ್ಬೋದು, ಅದೆಲ್ಲ ಇರ್ಬೋದು. ಮನೆ ಸಂಪರ್ಕ ಇರೋದಂದಾಗ ನೇರವಾಗಿ ಮನೆ ಮುಟ್ಟಾಗ ಅಲ್ಪಸಂಖ್ಯಾತರ ಮನೆಗಳು ಕೂಡ ನಾವು ಹೋಗಿದ್ವಿ. ಈ ಸತಿ ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಅತ್ಯಂತವಾಗಿ ಅವ್ರು ಹೇಳಿದಂಥದ್ದು, ಹೌದು ನಾವು ಒಂದ್ಸತಿ ನೋಡಿದೀವಿ, ಎಲ್ಲಾ ಪಕ್ಷ ನೋಡಿದೀವಿ, ಕಾಂಗ್ರೆಸ್ ನೋಡಿದೀವಿ, ನಾವು ಒಂದ್ಸತಿ ಬೆಂಬಲ ಕೊಡ್ತೀವಿ ಅಂತ ಮನಸಾರೆ ಹೇಳಿರುವಂತದ್ದು. ಅದು ಅವ್ರು ಹೇಳಿರುವಂತದ್ದನ್ನ ನಾಳೆ ದಿನ ಮತಪಟ್ಟಿಗೆಯಲ್ಲಿ ಇದಾಗತ್ತೆ. ಮೇ 4ನೇ ತಾರೀಕು ಮತ್ತೆ ನಾವು ಮಾತಾಡ್ತೀವಿ. ಜನ ಒಂದು ಉತ್ತಮವಾದ ತೀರ್ಪು ಕೊಡ್ತಾರೆ. ಯಾಕಂದ್ರೆ ಅವ್ರಿಗೂ ಬೇರೆ ಒಂದು ಅವಕಾಶ ಕೊಟ್ಟು ನೋಡ್ಬೇಕಲ್ಲ ಮೇಡಮ್. ಆಲ್ಟರ್ನೇಟಿವ್ ಸೋರ್ಸ್ ಏನು 30-40 ವರ್ಷದಿಂದ ಒಂದೇ ಕುಟುಂಬಕ್ಕೆ ಬೇರೆ ಇದಕ್ಕೆ ಕೊಟ್ಟಿರ್ಬೇಕಾದಾಗ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಕೊಟ್ಟು ಇನ್ನು ಉಳಿದಿರೋದಕ್ಕಂತ 2 ವರ್ಷದಲ್ಲಿ ಏನೊಬ್ಬ ಹೊಸ ಅಭ್ಯರ್ಥಿ ಮಾಡಬಹುದು, ಒಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಬಹುದು ಅನ್ನೋದು ಜನ ಸ್ವೀಕರಿಸಿದ್ದಾರೆ, ಮನ್ಸಾರೆ ಸ್ವೀಕರಿಸಿದ್ದಾರೆ. ಗಾಟ್ ಇಟ್. ಆಯಿಷಾ ಅವರು, ನೀವು ಹೇಳಬೇಕು 135+ ಮ್ಯಾಂಡೇಟ್ ಇದ್ದೀರಾ, ಅಂಡ್ ಸೇಮ್ ಟೈಮ್ ಎರಡೂ ಕ್ಷೇತ್ರಗಳು ತಗೊಂಡ್ರೆ ನಿಮ್ಮದೇ ಭದ್ರಕೋಟೆ. ನಿಮಗೆ ಈ ಚುನಾವಣೆ ಒಂದು ಮ್ಯಾಟ್ರೇ ಅಲ್ಲ, ಮೋರೋವರ್ ಇದು ಉಪಚುನಾವಣೆ, ಬೈ ಎಲೆಕ್ಷನ್ ಆಗಿರೋದ್ರಿಂದಾಗಿ ಸುಲಭದಲ್ಲಿ ನಿಮಗೆ ಸರಳವಾಗಿ ಗೆಲುವು ಸಿಗಬಹುದಿತ್ತು. ಆದರೂ ಕೂಡ ಕ್ಯಾಬಿನೆಟೇ ಸ್ವತಃ ಮುಖ್ಯಮಂತ್ರಿಗಳೇ ಚುನಾವಣಾ ಪ್ರಚಾರದಲ್ಲಿ ಈ ಮಟ್ಟಿಗೆ ಭಾಗಿಯಾದರು ಅನ್ನೋದಾದರೆ ಪ್ರಯತ್ನ ಪಡ್ತಾ ಇದ್ದೀರಿ ಗೆಲ್ಲೋದಕ್ಕೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಹಾಗೇನೂ ಇಲ್ಲ ಮೇಡಮ್, ನಮಸ್ಕಾರ. ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ನ ಎಲ್ಲ ದಿಗ್ಗಜರು ಏನು ಜನರಲ್ ಎಲೆಕ್ಷನ್ ಅಲ್ಲೆಲ್ಲ ಸ್ಪ್ರೆಡ್ ಆಗಿ ಹೋಗಿರ್ತಾರೆ. ಬೈ ಎಲೆಕ್ಷನ್ ಬಂದಾಗ ಎಲ್ಲರೂ ಅಲ್ಲಿ ಕಾನ್ಸಂಟ್ರೇಟೆಡ್ ಆಗಿರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಹಂಗೆ ಕಾಣಿಸ್ತದೆ, ಏನು ಇವರೆಲ್ಲರೂ ಭಯಪಟ್ಟು ಓಡ್ಕೊಂಡು ಬಂದ್ರೆ. ಹಂಗಲ್ಲ, ಎಲ್ಲ ಒಂದು ಪಾರ್ಟಿ ಅಂತ ಹೇಳಿದಾಗ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಜನರ ಜೊತೆ ನಿರಂತರ ಸಂಪರ್ಕ ಉಳ್ಳಂತಹ ಒಂದು ಪಾರ್ಟಿ ಮತ್ತು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕೊಟ್ಟಂತಹ ಪಾರ್ಟಿಯ ನಾಯಕರು ಒಂದು ಹೆಮ್ಮೆಯಿಂದ ಜನರ ಮುಂದೆ ಹೋಗುವಂಥದ್ದು, ಮಾತಾಡುವಂಥದ್ದು ಮತ್ತೆ ಜನರ ಜೊತೆ ಹೋಗೋದಕ್ಕೆ ನಮಗೆ
ಸಲೀಸು, ಬಹಳ ತಲೆ ಎತ್ತಿ ನಿಂತು ನಾವು ಹೋಗಿ ಮಾತಾಡ್ಬೋದು ಯಾರೋ ಮಹಿಳೆಯರ ಜೊತೆ ಪುರುಷರ ಜೊತೆ. ಬಟ್ ಉಳಿದ ಪಾರ್ಟಿಗಳಿಗೆ ಅಂತ ಹಕ್ಕಿಲ್ಲ, ಅಂತ ಒಂದು ಧೈರ್ಯನೂ ಅವ್ರಿಗೆ ಇರೋದಿಲ್ಲ. ಹೆಂಗೆ ಯಾವ ಮುಖ ಇಟ್ಕೊಂಡು ಹೋಗೋದು ಹೇಳ್ತೀನಿ ಮೇಡಮ್. ನಾವು ಕೊಟ್ಟ ಯೋಜನೆಗಳಾಗಿರಬಹುದು, ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಗ್ಯಾರಂಟಿ ಯೋಜನೆ ಎಲ್ಲವೂ ಇವಾಗ ನಾನು ಕೂಡ ನಿನ್ನೆ ರಾತ್ರಿ ಕ್ಯಾಂಪೇನ್ ಮುಗಿಸ್ಕೊಂಡು ಬಂದೆ ಇನ್ಚಾರ್ಜ್ ಆಗಿದ್ಕೊಂಡು. ನಾವು ಹೋಗುವಾಗ ಎಷ್ಟು ಧೈರ್ಯದಿಂದ ಹೋಗ್ತೀವಿ, ಎಷ್ಟು ಆತ್ಮವಿಶ್ವಾಸದಿಂದ ಹೋಗ್ತೀವಿ, ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಅನ್ನೋದು ಹೆಮ್ಮೆಯಿಂದ ನಾವು ಹೋಗ್ತೀವಲ್ಲ, ಆ ಖುಷಿಯಿಂದ ಎಲ್ಲರೂ ಹೋಗ್ತಾರೆ ಅಷ್ಟೇ. ಬೇರೆ ಯಶಾದವ್ರೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಅದನ್ನು ಉಲ್ಲೇಖ ಮಾಡ್ತೀನಿ. ಕಡೆ ಪಕ್ಷ ಈ ಉಪಚುನಾವಣೆಯ ದೃಷ್ಟಿಯಿಂದ ಆದ್ರೂ ಹಲವು ಮಿನಿಸ್ಟರ್ನ ಏಕಕಾಲದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೋಡುವಂಥ ಸೌಭಾಗ್ಯ ಅಲ್ಲಿನ ಮತದಾರಿಗೆ ಸಿಕ್ತು. ಯಾವುದೋ ಕೆಲಸಕ್ಕೆ ಮಿನಿಸ್ಟ್ರು ಕೈಗೆ ಸಿಕ್ತಿದ್ರೋ ಇಲ್ಲೋ, ಕೆಲಸ ಆಗ್ತಿತ್ತೋ ಇಲ್ಲೋ ನೋಡಿ, ಎಲ್ಲ ಮಿನಿಸ್ಟ್ರು ಒಂದೇ ಕಡೆ ಸಿಗ್ತಾರೆ, ಎಷ್ಟೋ ಕೆಲಸಗಳಾಗ್ಬೋದು ಅಂತಿದ್ರು. ಓಕೆ, ಇವಾಗ ಇರ್ಷಾದ್ ಅವರು ಹೇಳಿರೋ ಮಾತಿನಲ್ಲಿ ಅಲ್ಲಿ ರಾಜಕೀಯ ನನಗೆ ಕಂಡು ಬರ್ತಾ ಇಲ್ಲ. ಒಂದು ಸೆನ್ಸಿಬಲ್ ಪರ್ಸನ್ ಆಗಿ ನನಗದು ಕಂಡು ಬರ್ತಾ ಇಲ್ಲ. ಅದು ಅಧಿಕಾರಶಾಹಿ, ಆಡಳಿತಶಾಹಿಯ ಬಗ್ಗೆ ಜನಸಾಮಾನ್ಯನ ಮಾತು, ಅದನ್ನು ನಾನು ಒಪ್ಕೋತೀನಿ ಖಂಡಿತವಾಗ್ಲು. ಯಾವುದೋ ಮಿನಿಸ್ಟರ್ಗಳು ಕೈಗೆ ಸಿಗೋದಿಲ್ಲ, ಇಂಥ ಟೈಮ್ಲಿ ಸಿಗ್ತಾರೆ, ಅದು ವೆರಿ ವೆರಿ ನಾರ್ಮಲ್, ವೆರಿ ನ್ಯಾಚುರಲ್ ಟಾಕ್. ಅದ್ರ ಬಗ್ಗೆ ನಾನೇನು ವಿರೋಧ ಹೇಳೋದಿಲ್ಲ. ಆದ್ರೆ ಒಂದು ಮತ್ತೆ ಹೇಳ್ತೀನಿ, ಬೈ ಎಲೆಕ್ಷನ್ ಬಂದಾಗ ಎಲ್ಲಾ ಮಿನಿಸ್ಟರ್ಗಳು ಒಂದೇ ಕಡೆ ಕೇಂದ್ರೀಕೃತ ಆಗೋದಕ್ಕೂ ಜನರಲ್ ಎಲೆಕ್ಷನ್ ಅಲ್ಲಿ ಸ್ಪ್ರೆಡ್ ಆಗಿ ಹಂಚಿ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ. ಅದನ್ನೇ ಅವ್ರು ಹೇಳಿರ್ಬೋದು. ಆದ್ರೆ ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಅಂತ ನೋಡಿದಾಗ 2.25 ವರ್ಷದ ಈ ಆಡಳಿತ ಹೆಂಗಿದೆ ಅನ್ನೋದಕ್ಕೆ ಫಲಿತಾಂಶ 2 ಕ್ಷೇತ್ರಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ವ್ಯಾಖ್ಯಾನಗಳು ಬರ್ತಾ ಇದೆ. ಏನಂತೀರಿ? ಖಂಡಿತವಾಗ್ಲೂ ಮೇಡಮ್ ಗೊತ್ತಾಗುತ್ತೆ. ನಾವು ಕೊಟ್ಟಂತಹ ಅಭಿವೃದ್ಧಿ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಮತ್ತು ವಿಶೇಷವಾಗಿ ಯಾವ ರೀತಿಯ ಒಂದು ಸೌಹಾರ್ದದ ವಾತಾವರಣ. ಹೆಣ್ಮಕ್ಳಿಗೆ ಗ್ಯಾರಂಟಿ ಯೋಜನೆ ಕೊಟ್ಟದ್ದು ಬಿಡಿ, ಗಂಡು ಮಕ್ಕಳಿಗಾದ್ರೂ ಆಯ್ತು, ಹೋಗಿ ನೆಮ್ಮದಿಯಿಂದ ನೀವು ದುಡ್ಕೊಂಡು ಬಂದು ಸಂಜೆ ಕ್ಷೇಮವಾಗಿ ಮನೆಗೆ ಬರ್ತೀರಾ ಅನ್ನೋ ಒಂದು. ಏನ್ ಮೇಡಮ್ ಈ ಸಲ ಬಜೆಟ್ ಅಲ್ಲಿ ಯುವ ನಿಧಿಗೆ ಅಲೋಕೇಶನ್ ಇಲ್ಲ, ಮತ್ತೆ ಯಾವ ವಿಚಾರವನ್ನು ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಾ? ಯಾವುದಕ್ಕೆ ಇವಾಗ ನೀವು ದಾವಣಗೆರೆ ಎಲೆಕ್ಷನ್ ಬಗ್ಗೆ ಹೇಳ್ತಾರೆ, ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ ಹೇಳ. ಪ್ಲೀಸ್. ಅಲ್ಲಿ ಮೇಡಮ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ 73,000 ಮಂದಿಯಲ್ಲಿ ಫಲಾನುಭವಿಗಳಿದ್ದಾರೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 50,000 ಮಂದಿ ಫಲಾನುಭವಿಗಳಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಮತ್ತೆ ನಮ್ಮ ಶಕ್ತಿ ಯೋಜನೆಯಲ್ಲಿ 2,57,00,000 ಮಂದಿ ಫಲಾನುಭವಿಗಳಿದ್ದಾರೆ. 1,67,00,000 ಮಂದಿ ಅನ್ನಭಾಗ್ಯದ ಫಲಾನುಭವಿಗಳಿದ್ದಾರೆ. ಇಷ್ಟೆಲ್ಲ ಇದ್ದಾರೆ, ಎಲ್ಲ ನಡೀತಾ ಇದೆ. ಏನ್ ಪ್ರಾಬ್ಲಮ್ ಆಗಿದೆ? ಮತ್ತೆ ಇನ್ನೊಂದು ಬಜೆಟ್ ನಲ್ಲಿ ಕೂಡ 100 ಕೋಟಿ ರೂಪಾಯಿ ಅಲ್ಲಿಗೆ ವಿಶೇಷವಾಗಿ ದಾವಣಗೆರೆ ದಕ್ಷಿಣಕ್ಕೆ ಕೊಡಲಾಗಿದೆ. ಲಾಸ್ಟ್ ಇಯರ್ 1,350 ಕೋಟಿ ದಾವಣಗೆರೆ ಜಿಲ್ಲೆಗೆ ಕೊಡಲಾಗಿದೆ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆಯಲ್ಲ. ಗೆದ್ರೆ ನಿಮ್ಮ ಆಡಳಿತ ಹೆಂಗಿತ್ತು ಅನ್ನೋದನ್ನ ಇದು ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದಾದ್ರೆ, ಯಾವ್ದಾದ್ರು ಒಂದು ಕ್ಷೇತ್ರ ಕಳ್ಕೊಂಡ್ರು ಅಥವಾ 2 ಕ್ಷೇತ್ರ ಕಳ್ಕೊಂಡ್ರು ಏನಂತ ನಾವು ತಗೋಬೇಕದನ್ನ? ಕಾಂಗ್ರೆಸ್ನ ನಿಮ್ಗೆ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. 2 ಕ್ಷೇತ್ರಗಳನ್ನು ನಾವು ವಿನ್ ಆಗ್ತೀವಿ. ಓಕೆ, ನಾಗೇಂದ್ರ ಅವರೇ ನೀವು ಹೇಳಬೇಕು. ದಾವಣಗೆರೆ ದಕ್ಷಿಣ ಕ್ಷೇತ್ರ ನಾನು ಉಲ್ಲೇಖ ಮಾಡ್ತೀನಿ, ಬಾಗಲಕೋಟೆ ಆಮೇಲೆ ಬರೋಣ. 25 ಅಭ್ಯರ್ಥಿಗಳಲ್ಲಿ 14 ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿದ್ದಾರೆ ಅನ್ನೋದಾದರೆ, ಓಟ್ 75,000 ರಿಂದ 85,000 ಇದ್ದಾರೆ ಅಲ್ಪಸಂಖ್ಯಾತರು ಅನ್ನುವಂತಹ ಸ್ಟ್ಯಾಟಿಸ್ಟಿಕ್ಸ್ನ ನಡುವೆ ಇಲ್ಲಿ ಓಟ್ಗಳು ಹೆಂಗೆ ಸ್ಪ್ಲಿಟ್ ಆಗುತ್ತೆ ಅನ್ನೋದನ್ನು ಹಿಂಗೆ ಅಂತ ಹೇಳೋದು ಅಸಾಧ್ಯ. ಏನಂತೀರಿ? ಇವತ್ತು ದಾವಣಗೆರೆಯಲ್ಲಿ ನಡೀತಿರೋ ಚುನಾವಣೆಗೆ ಸರ್ಕಾರ ಇವತ್ತು ತಲೆ ಕೆಡಿಸ್ಕೊಂಡಿದೆ. ಅಂದರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ತಲೆ ಅಲ್ಲ, ಆ ಬೈ ಎಲೆಕ್ಷನ್ನ ಅಸಮರ್ಥವಾಗಿರೋ ಸಮರ್ಥನೆ ಗೆಲ್ಸೋದು ಹೇಗೆ ಅಂತ. ಹಂಗನ್ಬೇಡಿ, ಅಲ್ಲ ಅಸಮರ್ಥನೆ ಅಲ್ಲ, ಈ ಮಾತನ್ನ ಆಯ್ತು ತೇಜೋವಧೆ ಮಾಡಬೇಡಿ, ವಿಚಾರ ಏನಿದ್ರೆ ಆಯ್ತು. ಇವತ್ತು ಏನು ಸಮರ್ಥನೆ ಹಾಕಿದಾರಲ್ಲ, ಇವತ್ತು ಅಲ್ಲೇ ಒಂದು ಸಚಿವರಿದ್ದಾರೆ, ತಂದೆ ಸಚಿವರು, ತಾಯಿ MP. ಅಗತ್ಯ ಏನಿತ್ತು ಸರ್ಕಾರ ಹೋಗಿ ಅಲ್ಲಿ ಅಂಗಾಚಂತದ್ದು? ಆ ದಾವಣಗೆರೆ ಕ್ಷೇತ್ರದ ಮತದಾರಗಳ ಪ್ರಭುಗಳ ಹತ್ರ ಹೋಗಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, 34 ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೂಡ ಹೋಗಿ ಆ ಒಂದು ದಾವಣಗೆರೆ ಕ್ಷೇತ್ರದ ಮತದಾರರ ಹತ್ರ ಕೈ ಚಾಚಿ ಬೇಡ ಅಂತದೇನಿತ್ತು? ಸಚಿವರಿದ್ರ ತಂದೆ ಗೆದ್ಸ್ಕೊಂಬರ್ಬೋದಾಯ್ತಲ್ಲ. ಅಭಿವೃದ್ಧಿ ಇದೆಯಲ್ಲ, ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರಲ್ಲ ಸ್ಕೀಮ್ಗಳು, ಆ ಸ್ಕೀಮ್ಗಳು ದಾವಣಗೆರೆಯಲ್ಲಿ ಮನೆಗೂ ತಲುಪಿದೆಯಲ್ಲ. 5,000 ಕೋಟಿ ಅನುದಾನ ಮೋಸ ಮಾಡಿದಾರಲ್ಲ, ಆ 5,000 ಕೋಟಿದು ಅಂಕಿಅಂಶ ಕೊಟ್ಟಿದ್ದಾರಲ್ಲ, ಎಲ್ಲೋಯ್ತಂತ ಗೃಹಲಕ್ಷ್ಮಿಯಲ್ಲಿ. ಸೊ ಆ ರೀತಿಯಾಗಿ ನೋಡಿ, ಸೈಲೆಂಟ್ ಆಗಿರಿ ನೀವು, ನಾವು ಮಾತಾಡೋಕೆ ಬಿಟ್ಬಿಟ್ಟಿದ್ದೀವಿ ನಿಮಗೆ. ಸೊ ಆ ಅನುದಾನ ಕಂಪ್ಲೀಟ್ ಆಗಿ ದಾವಣಗೆರೆ ಮತದಾರರ ಪ್ರಭುಗಳ ಮನೆಗೆ ಇಂಚಿಂಚು ಸೇರಿದೆ. 5 ಗ್ಯಾರಂಟಿಗಳು ಪರಿಪೂರ್ಣವಾಗಿ ಸೇರಿದೆಯಲ್ಲ. ಆಮೇಲೆ ಅಂತ ಒಂದು ಸಚಿವರಿದ್ದಾಗ, MP ಇದ್ದಾಗ ಸರ್ಕಾರ ಯಾಕೆ ಹೋಗಲ್ಲಿ ಬೇಡ್ಕೊಬೇಕಾಗಿತ್ತು? ಇವತ್ತು ಗ್ಯಾರಂಟಿ ಪರಿಪೂರ್ಣ ಆಗಿದೆಯಲ್ಲ. ಇವತ್ತು ನೀವು ಯುವ ನಿಧಿನ ಇವತ್ತು ಕೈ ಬಿಟ್ಬಿಟ್ರಿ. ಗ್ಯಾರಂಟಿಗಳಲ್ಲಿ ಯಾವ ಮುಖ ಇಟ್ಕೊಂಡು ನೀವು ದಾವಣಗೆರೆ ಯುವ ನಿಧಿಗಳ ಹತ್ರ ನಿಂತ್ಕೊಂತ ಇದ್ರಿ? ಇವತ್ತು ಒಳ ಮೀಸಲಾತಿ ನೀವು ಪರಿಪೂರ್ಣವಾಗಿ ಇವತ್ತು ಅವ್ರಿಗೆ ಅನುಮೋದನೆ ಮಾಡಿಲ್ಲ. ಯಾವ ಮುಖ ಇಟ್ಕೊಂಡು ಇವತ್ತು SC/ST ಸಮುದಾಯ ಮುಂದೆ ನೀವು ಓಟ್ ಹೋಗ್ತಾ ಇದ್ರಿ? ಇವತ್ತು ರಾಜ್ಯದ ಜನಗಣತಿ ಮಾಡ್ತೀವಿ ಅಂತ ಹೇಳಿ ರಾಜ್ಯದ ಜನಗಣತಿನೇ ನಿಮ್ಮ ಹತ್ರ ಇವತ್ತು ಇಲ್ಲ. ಯಾವ ಮುಖ ಇಟ್ಕೊಂಡು ನೀವು ಮತದಾರರ ಹತ್ರ ಹೋಗ್ತಾ ಇದ್ರಿ ಸರ್ಕಾರ?
ಒಂದು. ಎರಡನೇದು, ಇವತ್ತವರೆಗೂ ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಲಿರೋಂಥ ಮೂಲ ನಿವಾಸಿಗಳು ಅಲ್ಲಿ ಹೇಳೋ ವಿಚಾರಗಳು ಏನಂತಂದ್ರೆ, ಇವತ್ತವರೆಗೂ ಒಂದು ಕಾಲೇಜುಗಳಿಲ್ಲ, ಒಂದು IIT ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಒಳ್ಳೆ ಇಂಗ್ಲಿಷ್ ಮೀಡಿಯಂ ಆದ ಕಾಲೇಜುಗಳೇ ತೆಗೆಯಕ್ ಬಿಡ್ಲಿಲ್ಲ. ಇಲ್ಲಿ ಬರೇ ಒಂದು ಏನು ಒಂದು ಶಾಮನೂರು ಶಿವಶಂಕರಪುರದ ಒಂದು ಆಡಳಿತದಲ್ಲಿ ಅಭಿವೃದ್ಧಿನೇ ಕಾಣದಂತ ಏನಾದ್ರು ಕ್ಷೇತ್ರ ಇದ್ರೆ ಅದು ಮಾತ್ರ ದಾವಣಗೆರೆ ಕ್ಷೇತ್ರ ಅಂತ ಹೇಳ್ತಾರೆ. ನೀವ್ ಹೇಳೋದೇ ನಿಜ ಆಗಿದ್ರೆ ರಿಪೀಟೆಡ್ಲಿ ಅವರೇ ವಿನ್ ಆಗಕ್ ಸಾಧ್ಯ. ಆ ವಿಚಾರ ಕೇಳ್ತೀನಿ. ರಿಪೀಟೆಡ್ ಯಾಕಾದ್ರು ಅಂದ್ರೆ ಅಲ್ಲಿ ಒಂದು ಸಮುದಾಯಗಳಿದ್ವು, ಆ ಸಮುದಾಯಗಳು ಅವ್ರಿಗೆ ಕಟ್ನಿಟ್ಟಾಗಿ ಕೆಲಸ ಮಾಡಿದ್ರು, ಒಂದು ಭರವಸೆ ಕೊಟ್ಟಿದ್ರು. ಯಾರು? ಶಾಮನೂರು ಶಿವಶಂಕರಪ್ಪ ಏನ್ ಹೇಳ್ಕೊಂಡ್ ಬರ್ತಾ ಇದ್ರು, ನಾನು ಇಲ್ಲವಾದ ಕಾರಣದಲ್ಲಿ, ನಾನೇನಾದ್ರು ತೀರೋದ ಕಾಲದಲ್ಲಿ ಇಲ್ಲಿ ಮುಸಲ್ಮಾನ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು. ಆ ಒಂದು ನಂಬಿಕೆಗೆ ಎಚ್ಚೆತ್ತವಾಗಿ ನಂಬಿದಂತ ಆ ಮುಸ್ಲಿಂ ಸಮುದಾಯಕ್ಕೆ ಜಮೀರ್ ಅವ್ರು ಸಾಥ್ ಕೊಟ್ರು. ಯಾರಿಗೆ ಸಾಥ್ ಕೊಟ್ರು? ಪೈಲ್ವಾನ್ ಸಾದಿಕ್ ಸಪೋರ್ಟ್ ಕೊಟ್ರು. ಏನಂತ? ನೀನು ಎಲೆಕ್ಷನ್ ಚುನಾವಣೆ ಕಣಕ್ಕಿಳಿಯಪ್ಪ ಅಂತ ಕೊಟ್ರು. ಆಗ ಒಂದು ದೊಡ್ಡ ವಿಚಾರ ನಡೀತು. SS ಮಲ್ಲಿಕಾರ್ಜುನ್ ಹೇಳಿದ್ರು, ಯಾರ್ರಿ ಅವ್ನು ಜಮೀರು, ಅವ್ನಿಗೆ ಇದಕ್ಕೂ ಏನ್ರಿ ಸಂಬಂಧ, ಅವನ ಯಾಕೆ ನನ್ನ ಕ್ಷೇತ್ರಕ್ಕೆ ಬರ್ತಾರಂತ ನಾವ್ ಹೇಳಿಲ್ಲ. SS ಮಲ್ಲಿಕಾರ್ಜುನ್ ಸಚಿವರು, ವಸತಿ ಸಚಿವರ ಬಗ್ಗೆ ಮಾತಾಡಿದ್ರು, ಜಮೀರ್ ಅಹಮದ್ ವಿರುದ್ಧ ಮಾತಾಡಿದ್ರು. ಅದಾದ್ಮೇಲೆ ಅಲ್ಲಿ ಒಂದು ನಾಮಿನೇಷನ್ ಮಾಡೋ ಕೂಡ ಜಮೀರು ತಪ್ಪಿಸ್ಕೊಂಡು ಕೇರಳಕ್ಕೆ ಹೋಗ್ಬಿಟ್ಟು ಚುನಾವಣೆಗೆ. ಅದಾದ್ಮೇಲೆ ರಾತ್ರಿ ಕೂಟಕ್ಕೆ ಕರೆದ್ಬಿಟ್ಟು, ನೀವು ಸಾದಿಕ್ ಪೈಲ್ವನ್ನ ಏನ್ ಮಾಡಿದ್ರೋ ಗೊತ್ತಿಲ್ಲ, ಯಾವ ರೀತಿ ಥ್ರೆಟ್ ಮಾಡಿದ್ರೋ ಗೊತ್ತಿಲ್ಲ, ಅವನ್ನೆಲ್ಲ ಚುನಾವಣೆ ಕಣದಿಂದನೇ ದೂರ ಉಳಿಸ್ಬಿಟ್ರಿ ನೀವು. ಅದಿರ್ಲಿ, ಇವತ್ತು ಇಂಥ ಒಂದು ನಾಚಿಕೆಟ್ಟ ಸರ್ಕಾರ ಮತದಾರರಿಗೆ ಸರಿಯಾದ ಗ್ಯಾರಂಟಿಗಳು ಕೊಟ್ಟಿದ್ರೆ, ಪರಿಪೂರ್ಣವಾಗಿ ನೀವು ಸವಲತ್ತುಗಳು ಕೊಟ್ಟಿದ್ರೆ, ಮೂಲ ಸೌಕರ್ಯಗಳು ಕೊಟ್ಟಿದ್ರೆ ಸರ್ಕಾರ ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿಗೆ? ಎಲೆಕ್ಷನ್ಗೆ ಯಾಕೆ ಹೋಗ್ಬೇಕಾಯ್ತು? ಇವತ್ತು ಇವರು ಪ್ರತಿಷ್ಠೆ ಆಗ್ಬಿಟ್ಟಿದೆ. CM ಸ್ಥಾನ ಉಳಿಬೇಕಾದ್ರೆ ಇಡೀ CM ನಿಂತಿದ್ದಾರೆ. ಇವತ್ತು ನಾಚಿಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅಂತಂದ್ರೆ ಇನ್ನೇನು ಇವ್ರ ಹತ್ರ ಅಸಹಾಯಕತೆ ಏನಿದೆ, ಬೇರೆ ಇವ್ರ ಹತ್ರ ಹೇಳ್ಕೊಳಕ್ಕೆ ಏನಿದೆ? ಇವತ್ತು ಇನ್ನೊಂದು ರೀತಿಯಾಗಿ ಗ್ಯಾರಂಟಿ ಯೋಜನೆ ಬಿಡುಗಡೆ ಮಾಡಿದ್ದಾರೆ, ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ದಾವಣಗೆರೆ, ಬಾಗಲಕೋಟೆ. ಯಾಕೆ ಸ್ವಾಮಿ, 30 ಜಿಲ್ಲೆ ಕಾಣಿಸಿಲ್ವಾ? ಇದ್ಯಾವ್ದಕ್ಕೂ ಅನುದಾನ ಮಾಡಿಲ್ವಾ? ಹಂಗಾರೆ ಈ 2 ಬೈ ಎಲೆಕ್ಷನ್ಗೋಸ್ಕರ ನೀವು ಮಾಡ್ತಾ ಇರೋದು ಮತದಾರ ಪ್ರಭುಗಳನ್ನ ನೀವು ಮೋಸ ಮಾಡ್ತಾ ಅಂತ ಕಟ್ ಅಂಡ್ ಕ್ಲಿಯರ್ ಗೊತ್ತಾಗಲ್ವಾ? ಇವತ್ತು ಇಂಡಿಪೆಂಡೆಂಟ್ ಏನು ಪಕ್ಷಾಂತರ ಅಭ್ಯರ್ಥಿ ಇವತ್ತು ಕುಮಾರ್ ಜೈನ್ ಅವರು ಕೋರ್ಟ್ ಮೆಟ್ಲೇರಿದ್ದಾರೆ. ಈ 2 ಕ್ಷೇತ್ರಕ್ಕೆ ಮಾತ್ರ ಅನುದಾನ ಕೊಟ್ಟಿದ್ದೀರಲ್ಲ, ಬೈ ಎಲೆಕ್ಷನ್ ಇದೆಯಲ್ಲ, ಕೋಡ್ ಆಫ್ ಕಂಡಕ್ಟ್ ಇದು ಅನುದಾನ ಕೊಡ್ತಾ ಇದ್ರಲ್ಲ, ಯಾವ ಉದ್ದೇಶಕ್ಕೆ ಅಂತ ಕೋರ್ಟ್ ಮೆಟ್ಲೇರಿದ್ದಾರೆ? ಸರ್ಕಾರದ ಯೋಜನೆ ಅನ್ನುವಂತ ನೆಪ ಇದೆ. ಇರ್ಷಾದ್ ಅವರೇ, ನೀವು ಹೇಳಬೇಕು, ಜನ ಬದಲಾವಣೆಯನ್ನ ಬಯಸಿದ್ದಾರೆ ಅನ್ನೋದೇ ಗ್ರೌಂಡ್ ರಿಪೋರ್ಟ್. ಜನ ಬದಲಾವಣೆಯನ್ನ ಬಯಸಿದ್ದಾರೆ ಅನ್ನೋದೇ ಗ್ರೌಂಡ್ ರಿಪೋರ್ಟ್ ಆಗಿರೋದ್ರಿಂದಾಗಿ, ನಿಮ್ಮ ಅಭ್ಯರ್ಥಿಯೂ ಕೂಡ ಅಲ್ಲಿರೋದ್ರಿಂದಾಗಿ ಆ ಜನ ಒಂದು ಅವಕಾಶವನ್ನು ಕೊಡಬಹುದು ಅನ್ನುವಂಥ ವಿಶ್ವಾಸ ಇದೆಯಾ? ಖಂಡಿತ ಇದೆ ಮೇಡಮ್, ವಿಶ್ವಾಸ ಇದೆ ಅಂತಾನೆ ನಾವು ಅಲ್ಲಿ ಕ್ಯಾಂಡಿಡೇಟ್ ಹಾಕಿರೋದು. ನಮ್ಗೆ ಅಲ್ಲಿ ಗೊತ್ತಿತ್ತು ಜನ ಬದಲಾವಣೆ ಎಂದು ಕೇಳ್ತಾ ಇದಾರೆ. ಒಂದೇ ಫ್ಯಾಮಿಲಿ ಅವ್ರಿಗೆ ನೋಡಿ ಸಾಕಾಗಿದ್ದಾರೆ. 40 ವರ್ಷದಿಂದ ಒಂದು ಫ್ಯಾಮಿಲಿ ಅವ್ರಿಗೆ ಜನ ಇಷ್ಟು ಅವಕಾಶಗಳು ಕೊಟ್ಟಿರೋದು ಸಾಕು, ಇವಾಗ ಏನಾದ್ರೂ ಒಂದು ಬದಲಾವಣೆ ಆಗೋದು ಆಗ್ಲಿ ಅಂತ ಜನ ಯೋಚನೆ ಮಾಡ್ತಾ ಇದಾರೆ. ಇವಾಗ BJP ಅವ್ರು ಹೇಳ್ತಾ ಇದ್ರಲ್ಲ, ಬಡವರು ವಾಸ್ ಶ್ರೀಮಂತರು ಅಂತ. 100% ಅದೇ ಎಲೆಕ್ಷನ್ ಇದು. ಹೌದಾ? 100% ಯೋಚನೆ ಮಾಡಬೇಡಿ ಮೇಡಮ್. ಬಡವರು ವಾಸ್ ಶ್ರೀಮಂತರು ಅನ್ನೋದು ಇಲ್ಲಿ ತೋರಿಸ್ಕೊಡ್ತಾರೆ. ಇದು ಒಂದು ಎಕ್ಸಾಂಪಲ್ ಆಗುತ್ತೆ ಇಡೀ ಕರ್ನಾಟಕಕ್ಕೆ, ಯಾವ ತರ ಶ್ರೀಮಂತರು ಬಡವ್ರಿಗೆ ಯೂಸ್ ಮಾಡ್ಕೊಂಡಿದಾರಂತ. ಇದು ಒಂದು ಪ್ರೈಮ್ ಎಕ್ಸಾಂಪಲ್. ಈಗ ನೀವು ಹೇಳೋ ಕಾಂಟೆಕ್ಸ್ಟ್ನೇ ಮುಂದುವರಿಸಿ ರಿಸಲ್ಟ್ಸ್ ಅಲ್ಲಿ ಬಡವರು ಏನಾದ್ರು ಗೆದ್ದುಬಿಟ್ರೆ ಕ್ರಾಂತಿಯಾಗಿ ಹೋಗುತ್ತೆ. ಕ್ರಾಂತಿ ಆಗೋ ಸಮಯ ಮೇಡಮ್ ಇದು. ಒಳ್ಳೆ ಅವಕಾಶ ಬಡವ್ರಿಗೆ. ಈ ಅವಕಾಶ ಬಿಟ್ಕೊಟ್ರೆ ತಿರ್ಗಾ ಬಡವರು ಶ್ರೀಮಂತರ ಮನೇಲಿ ಕೆಲಸನೇ ಮಾಡ್ಕೊಂಡಿರ್ಬೇಕು, ಅವ್ರ ಮಕ್ಳಿಗೆ ಕೆಲಸನೇ ನೋಡ್ಕೊಂಡಿರ್ಬೇಕು. ನಾವು ಒಳ್ಳೆ ಸಮಯ ಬಂದಿದೆ, ಯೋಚನೆ ಮಾಡ್ಬಿಟ್ಟು ತೀರ್ಮಾನ ತಗೊಳ್ಬೇಕು. ಕಾಂಗ್ರೆಸ್ ಅವರು ಅವಾಗಲೇ ಹೇಳ್ತಾ ಇದ್ರು, ಇಲ್ಲ ನಾವು ಹೆಮ್ಮೆಯಿಂದ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಿದೀವಿ ಅಂತ. ಹೆಮ್ಮೆಯಿಂದ ಹೋಗಿ ಪ್ರಚಾರ ಮಾಡಿದ್ರಿಲ್ಲ, ಹೆಮ್ಮೆಯಿಂದಾನೇ ಜನ ಗೋ ಬ್ಯಾಕ್ ಅಂತಾನು ಹೇಳಿದ್ದಾರೆ. ಅದು ಅವ್ರು ಹೇಳ್ಬೇಕು. ಬರೀ ಹೆಮ್ಮೆಯಿಂದ ನಾವು ಗೃಹಲಕ್ಷ್ಮಿ ದುಡ್ಡು ಹಾಕ್ಬಿಟ್ಟಿದೀವಿ, ಎಲೆಕ್ಷನ್ ಬಂದಿದ ತಕ್ಷಣ 2 ತಿಂಗಳ ದುಡ್ಡು, ಒಂದೇ ತಿಂಗಳಲ್ಲಿ 2 ತಿಂಗಳ ದುಡ್ಡು ಬಂದು ಬಿದ್ದಿದೆ ಇಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ನೈಟು ಯಾವ್ಯಾವ ತರ ಆಟಗಳು ಇವ್ರು ನಡೆಯುತ್ತೆ ಅಂತ ಅದು ನೋಡೋ ಬಾಕಿ ಇದೆ. ಅಷ್ಟು ಒಳ್ಳೆ ಸರ್ಕಾರ ನಡೆಸಿ 2.5 3 ವರ್ಷ ಸರ್ಕಾರ ನಡೆಸಿದಾರಿಲ್ಲ, ಇವ್ರ ಮನ್ಸ್ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡಿ, ಇವತ್ತು ನೈಟು ನಾವು ಯಾವ್ದು ಕಳ್ರ ಕೆಲಸ ಮಾಡಲ್ಲ ಅಂತ ನೋಡೋಣ. ಯಾವತ್ತು ನಾವು ದುಡ್ಡು ಕೊಡಲ್ಲ ಜನರಿಗೆ, ಲಿಕ್ವಿಡ್ ಸಪ್ಲೈ ಮಾಡಲ್ಲ, ಒಳ್ಳೆ ರೀತಿಯಲ್ಲಿ ಕ್ಯಾಂಡಿಡೇಟ್ ಹಾಕಿದೀವಿ, ಎಜುಕೇಟೆಡ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡ್ಬಿಟ್ಟಿದೀವಿ. ಮನೇಲಿ ನಾವು ಕೂತ್ಕೊಂತೀವಪ್ಪ, ಜನ ತೀರ್ಮಾನ ತಗೊಳ್ಳಿ ಅಂತ ಕೂತ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಕೂತ್ಕೊಳ್ಳಲ್ಲ. ಜನರ ತೀರ್ಮಾನದ ಬಗ್ಗೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ, ಇರ್ಷಾದ್ ಅವರೇ, ಪ್ರಜ್ಞಾವಂತ ಮತದಾರರು ಅಂತ ಹೇಳ್ತೀವಿ. ಆ ಪ್ರಜ್ಞಾವಂತ ಮತದಾರರನ್ನ ಅನಿವಾರ್ಯತೆ ಒಳಗೆ ಈ ಸೊಕ್ಕಾಳ್ ನಾಯಕರು ಅಥವಾ ಪಕ್ಷಗಳು ಹಾಕ್ಬಿಟ್ಟಿದ್ದಾವೆ. ನೀವು ಹೇಳ್ದಂಗೆ ಆ ಕತ್ತಲ ರಾತ್ರಿಯ ಆಟಗಳ ಇನ್ನೇನು ಭಯಂಕರ ಶುರುವಾಗುತ್ತೆ. ಬೆಳಗಾದ್ರೆ ಒಂದಷ್ಟು ಮಾತುಕತೆಗಳು, ಕೆಲವೊಮ್ಮೆ ಅಂತೂ ಗ್ರಾಮೀಣ ಭಾಗದಲ್ಲಿ ನಿಮಗೆ ಗೊತ್ತಿದೆ, ಪ್ರಾಮಿಸ್ ಹಾಕಿಸ್ಕೊಂಬಿಟ್ಟು ಓಟ್ ಹಾಕಿಸ್ತಾರೆ, ಈ ಥರದ್ದು ಏನೇನೋ ನಡೆದು ಬಿಡುತ್ತೆ. ಆ ಪ್ರಜ್ಞೆನ ಮತದಾರ ಕಳ್ಕೋಬಾರ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಪ್ರಜ್ಞೆ ಜನ ಕಳ್ಕೊಂಡ್ಬಾರ್ದು ಅಂತಾನೆ ನೈಟ್ ಟೈಮಲ್ಲಿ ಹೋಗಿ ಇವ್ರು ಮಾಡೋ ಕೆಲಸ ಅದು.
ತಗೊಂಡೋಗಿ ಸಪ್ಲೈ ಮಾಡ್ತಾರಿಲ್ಲ, ಜನ ಕುಡ್ಕೊಂಡು ಬೆಳಿಗ್ಗೆ ಅವ್ರಿಗೆ ಏನು ಯೋಚನೆನೇ ಇರಲ್ಲ ಎಂಥವ್ರಿಗೆ ಏನು ಮಾಡ್ಬೇಕಂತ. ನೀವು ಹೇಳಿದ್ರಲ್ಲ, ದೇವಸ್ಥಾನಗಳಿಗೆ ಇಟ್ಕೊಂಡು ಕೈಗೆ ಬಿಟ್ಟು ಇದು ಮಾಡ್ತಾರೆ, ಪ್ರಾಮಿಸ್ ಮಾಡಿಸ್ತಾರೆ, ನಾಳೆ ನಮ್ಮ ಪಕ್ಷಕ್ಕೆ ನೀವು ಓಟ್ ಮಾಡಲೇಬೇಕಪ್ಪ ಅಂತ. ಜನ ಕುಡ್ದಿರೋ ಟೈಮಲ್ಲಿ ಏನೋ ಒಂದು ಪ್ರಮಾಣ ಮಾಡಿಬಿಡ್ತಾರೆ, ಬೆಳಿಗ್ಗೆ ಎದ್ದೇಳ್ಬಿಟ್ಟು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ದೇವ್ರ ಮುಂದೆ ಪ್ರಮಾಣ ಮಾಡಿಬಿಟ್ಟಿದ್ದೀನಿಲ್ಲಪ್ಪ, ಈ ಒಂದು ಸತಿ ಅವಕಾಶ ಮಾಡಿಬಿಡೋಣ ಅಂತ. ಯಾವುದೇ ಕಾರಣಕ್ಕೆ ಈ ಸತಿ ದಾವಣಗೆರೆಯಲ್ಲಿ ಜನ ಅಂತ ಪ್ರಮಾಣಕ್ಕೂ ಹೋಗ್ಬಾರ್ದು. ಅವ್ರು ಕೊಡೋ ದುಡ್ಡು ಅವ್ರು ಏನೋ ಅವ್ರ ಮನೆಯಿಂದ ಕೊಡಲ್ಲ, ನಿಮ್ಮ ದುಡ್ಡೇ ನೀವು ತಗೊಳ್ಳಿ, ನಾನು ತಗೊಂಡ್ಬೇಡಿ ಅಂತ ಹೇಳಲ್ಲ, ನಿಮ್ಮ ದುಡ್ಡು ನೀವು ತಗೊಂಡು ಒಳ್ಳೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ಮೇಡಮ್. ರೈಟ್. ಯದುಕುಮಾರ್ ಗೌಡ್ರೆ, ಮೇಡಮ್, ಆಮ್ ಆದ್ಮಿ ಪಾರ್ಟಿ ಅವರು ಏನೋ ಸಿದ್ಧಾಂತದ ಅಥವಾ ಏನೋ ಒಂದು ತೀರಾ ಒಂದು ಭ್ರಮೆಯಲ್ಲಿ ಜನಸಾಮಾನ್ಯರನ್ನ ಅವ್ರು ತೀರಾ ಕುಡುಕತನದ ಅಮಲ್ನಲ್ಲಿ ಹೋಗಿ ವೋಟ್ ಮಾಡ್ತಾರೆ. ತಗೊಳ್ಳೋದ್ ಬೇಡ, ಅದೊಂದು ಪ್ರಬುದ್ಧವಾದ ಮಾತು ಅಂತ ನಾವು ಪರಿಗಣಿಸೋಣ. ಯಾಕಂತ ಹೇಳಿದ್ರೆ ನಿಮಗೂ ಗೊತ್ತು, ನನಗೂ ಗೊತ್ತು, ವಾಸ್ತವ ಪ್ರಜ್ಞಾವಂತ ಮತದಾರರಿಗೂ ಗೊತ್ತು ಏನೇನು ಆಗ್ತಿದೆ ಅಂತ ಹೇಳಿ. ಅವ್ರು ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿಲ್ಲ ಅನ್ನೋದು ಮೇ ಬಿ ನಿಮಗೂ ಅರ್ಥ ಆಗಿದೆ. ನಾವು ವಾದ ಮಾಡ್ಬೇಕಂತ ಮಾಡೋದ್ ಬೇಡ ಅಂತ. ವಾದ ಮಾಡ್ಬೇಕಂದ್ರೆ ಇನ್ನೊಂದಿದೆ, ಅವ್ರಿಗೆ ಅಷ್ಟು ಇದ್ದಿದ್ದಿಲ್ಲ ಕಾನ್ಫಿಡೆಂಟ್. ಎಲೆಕ್ಷನ್ ಆಗಿದ ತಕ್ಷಣ ಒಂದು ಸರ್ವೆ ಮಾಡ್ಕೊಳ್ಳೋಣ, ದಾವಣಗೆರೆ ಸೌತ್ ಅಲ್ಲಿ ಎಷ್ಟು ಬಾರ್ ಲೈಸೆನ್ಸ್ ಗಳಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಎಷ್ಟು ಬುದ್ಧಿವಂತರು ಜನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಯಾಕೆ ಇಲ್ಲ ಮೇಡಮ್, ದಾವಣಗೆರೆನಲ್ಲಿ ಇವಾಗ ಅಲ್ಲಿರುವಂತಹ ಕಾಂಕ್ರೀಟ್ ರೋಡ್ಗಳಾಗಿರ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಕಾಂಕ್ರೀಟ್ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ದಾವಣಗೆರೆ 100% ಡೆವಲಪ್ಮೆಂಟ್ ಕ್ಷೇತ್ರ ಆಗಿದೆ ಅಷ್ಟೇ. ಅದು ಬಡವ ಕ್ಷೇತ್ರ ಅಲ್ಲ, ಅದು ಶ್ರೀಮಂತರ ಕ್ಷೇತ್ರ. ಬಡವ ಕ್ಷೇತ್ರ ಆಗ್ತದೆ, ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇತ್ತು, ಶ್ರೀಮಂತರು ಸರ್ಕಾರ ಸೌಲಭ್ಯ ಮೂಲಭೂತ ಬೆಳವಣಿಗೆಗಳಾಗಿದ್ದಾವೆ, ಸೌಕರ್ಯ. 2 ಕ್ಷೇತ್ರ ಗೆದ್ರು ಕೂಡ ನಿಮ್ ಸಂಖ್ಯೆ ಹೆಚ್ಚಾಗ್ಬೋದೇ ಹೊರತು ಮೇಜರ್ ಡೆವಲಪ್ಮೆಂಟ್ಸ್ ಏನೂ ಆಗದ. ಹಂಗಂತ ನೀವು ಗೆಲ್ಲಬೇಡಿ ಅಥವಾ ಪ್ರಯತ್ನ ಪಡಬೇಡಿ ಅಂತ ನಾನು ಹೇಳಲ್ಲ. ಬಟ್ ಸಿ ಟಿ ರವಿಯವರು ಸೇರಿದ ಹಾಗೆ ಹಲವು ನಿಮ್ಮ ನಾಯಕರು ಮಾತಾಡ್ತಿದ್ದನ್ನು ಗಮನಿಸಿದೆ. ಈ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಆಗಿದೆ ನಿಜ. ಈ ಸರ್ಕಾರ ಒಬ್ಬ ರೈತನಿಗೆ ಬದುಕನ್ನು ಕೊಟ್ಟಿಲ್ಲ, ಸಾಮಾನ್ಯರಿಗೆ ಬದುಕನ್ನು ಕೊಟ್ಟಿಲ್ಲ ಅಂತೆಲ್ಲ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ನೀವು ಅವ್ರಿಗೆ ಯಾರಿಗೂ ಅಶ್ಯೂರ್ ಮಾಡಲಿಲ್ಲ. ಅವ್ರನ್ನ ಟೀಕೆ ಮಾಡಿದ್ರೆ ಹೊರತು ಒಂದು ಪಕ್ಷ ನಾವು ಮುಂದೊಂದು ದಿವಸ ಬಂದರೆ ನಿಮ್ಮ ಬದುಕನ್ನು ಹಸನು ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನೇನು ಕೊಡಲಿಲ್ಲ ನೀವು. ಇಲ್ಲ ಮೇಡಮ್, ಇದು ತಪ್ಪು. ಯಾಕಂದ್ರೆ ನಾವು ಇಲ್ಲಿ ಹೋಗ್ತಾ ಇರ್ಬೇಕಾದಾಗ ಈ ಚುನಾವಣೆ ಅಂತ ಹೇಳಿದಾಗ ನಾನು ಆಗ್ಲೇ ಹೇಳಿದೆ, ಜೀರ್ಣ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಜನ ಇವರಿಗೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇವ್ರಿಗೆ ಅಜೀರ್ಣ ಆಗೈತೆ. ಅಜೀರ್ಣ ಆಗಿದೆ, ಇವರಿಗೆ ಗೆಲುವು ಸೋಲೋ ಇವ್ರಿಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಚುನಾವಣೆಗಿಂತ ಮುಂಚೆ ರಾಜ್ಯಾಧ್ಯಕ್ಷರು ಒಂದು ಶ್ವೇತಪತ್ರ ಹೊರಡಿಸಿ ಅಂದ್ರು, ಮುಖ್ಯಮಂತ್ರಿಗಳು ಅದಕ್ಕೆ ನಾನು ಬಜೆಟ್ ಮಂಡಿಸಿದ್ದೀನಿ ಅಂದ್ರು. ಶ್ವೇತಪತ್ರಕ್ಕೂ ಬಜೆಟ್ಗೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಪರವಾಗಿಲ್ಲ, 17 ಬಜೆಟ್ನ ಆರ್ಥಿಕ ತಜ್ಞ ಅವರು ಮೇಡಮ್ ಹೇಳ್ತಾ ಇದ್ರು, ನಾವು ತುಂಬಾ ಏನಂತಾರೆ ತಲೆ ಎತ್ತಿ ಹೋಗ್ತಾ ಇದೀವಿ ಚುನಾವಣೆಗೆ, ತಲೆ ಎತ್ತಿ ಹೋಗ್ತಾ ಇದೀವಿ ಅಂತ. ಮಹಿಳೆಯರು ಮೇಡಮ್ ಕೂಡ ಮಹಿಳೆಯರಿದ್ದಾರೆ ಮೇಡಮ್. ರೀಸೆಂಟ್ ಆಗಿ ಒಬ್ಬ ಮುನ್ಸಿಪಲ್ ಕಮಿಷನರ್ ಅಮೃತಾ ಗೌಡಗೆ ಒಬ್ಬ ನಿಮ್ಮ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ರಾಜೀವ್ ಗೌಡ ಆನ್ಲೈನ್ ಧಮಕಿ ಹಾಕ್ದ, ನಿನ್ನ ಆ ಥರ ಮಾಡ್ಬಿಡ್ತೀನಿ ಈ ಥರ ಮಾಡ್ಬಿಡ್ತೀನಿ ಅಂತ. ನೀವು ಕಾಂಗ್ರೆಸ್ ಇವತ್ತು ಯಾವ ಮುಖ ಹೊತ್ತಿ ಅವನ ಸ್ಟಾರ್ ಪ್ರಚಾರಕನಾಗಿ ಬಾಗಲಕೋಟೆಯಲ್ಲಿ ಮಾಡ್ತೀರಾ ಮೇಡಮ್? ಅದಲ್ಲಿ ಯಾವ ಮುಖ ಎತ್ಕೊಂಡು ಹೋಗ್ತೀರಾ? ನೀವು ಒಬ್ಬ ಮಹಿಳೆ ಆಗಿದ್ದೀರಾ, ನಿಂದಿಸಬೇಕು ಅಂತವ್ರನ್ನ ನಿಂದಿಸಬೇಕು. ಒಬ್ಬ ಮುನ್ಸಿಪಲ್ ಕಮಿಷನರ್ ಅಮೃತಾ ಗೌಡನ್ನ ಮಾಡೋ ಅಂತವನ್ನ ನೀವು ಸ್ಟಾರ್ ಪ್ರಚಾರಕರು ಮಾಡಿದ್ದೀರಾ. ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಒಂದು ಆಮೇಲೆ ಕೊಡಿ, ನಾನು ಹೇಳ್ತಾ ಇರೋಂಥದ್ದಕ್ಕೆ. ಆಮೇಲೆ ಮತ್ತೆ ನಾವು ತಲೆ ಎತ್ತಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ 12 ಲಕ್ಷ ಗೃಹ ಇದಕ್ಕೆ ವಿದ್ಯುತ್ ಅಂತ ನೀರಿನ ಬೆಲೆ ಜಾಸ್ತಿ ಮಾಡ್ಬಿಟ್ರೆ ತಲೆ ಎತ್ಕೊಂಡು ಓಡಾಡ್ತಾ ಇದೀವಿ. ಕಮರ್ಷಿಯಲ್ ವಿದ್ಯುತ್ ಬೆಲೆ ಜಾಸ್ತಿ ಮಾಡ್ಬಿಟ್ರೆ ತಲೆ ಎತ್ಕೊಂಡು ಓಡಾಡ್ತೀವಿ. ಅದು ಬೇಡ ಮೇಡಮ್, 3000 ಶಾಲೆಗಳು ಶಿಥಿಲಾವಸ್ಥೆಯಲ್ಲಿವೆ. ಅಲ್ಲಿ ಇದ್ ಮಾಡ್ತಾ ಇರುವಂತ ಶಿಕ್ಷಣ ಪಡಿತಾ ಇರುವಂತ ವಿದ್ಯಾರ್ಥಿಗಳು, ಅಲ್ಲಿನ ಶಿಕ್ಷಕರು ಕೂಡ ಶಿಥಿಲಾವಸ್ಥೆಯಲ್ಲಿ ಯಾವಾಗ ಸೂರು ಬಿದ್ದೋಗುತ್ತೋ ಅಂತ. ಆದ್ರೆ ಇವರ ಬಿದ್ರಿನಲ್ಲಿ ಏನಂತಾರೆ, ಶಿಕ್ಷಣದ ಇದ್ರ ಬಜೆಟ್ ನಲ್ಲಿ ದೊಡ್ಡ ಅಮೌಂಟ್ ಇದೆ. ಇದನ್ನ ಯಾರು ನೋಡ್ತಾರೆ ಮೇಡಮ್? ಅದಲ್ಲಿ ನಾನು ಇದನ್ನ ಕೇಳ್ತಾ ಇರೋಂತ ಅಂದ್ರೆ ನೀವು ಪ್ರತಿ ಸತಿ ಹೇಳ್ತಾ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಅನ್ಬಿಟ್ಟು, ಇದೆಲ್ಲ ತಲೆ ತಗ್ಗಿಸುವಂತ ಹೋರಾಟಗಳು, ತಲೆ ತಗ್ಗಿಸುವಂತದ್ದು. ಯಾವ ರೀತಿ ಹೋಗ್ಬೇಕಾಗಿತ್ತು? ಜನರ ಬಾಲ್ ಹಸನ ಆದಾಗ ಹಂಗಂದ್ರೆ ಹೇಳಿದ್ರಲ್ಲ, ಬೇರೆ ನನ್ನ ಮಿತ್ರರು ಹೇಳಿದ್ರಲ್ಲ, ತಲೆ ಎತ್ತು ಹೋಗಿ ಯಾವ ಮುಖ್ಯಮಂತ್ರಿ ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಇವತ್ತು ಇಡೀ ರಾಜ್ಯದ ಮಂತ್ರಿಮಂಡಲದಲ್ಲಿ ಕುಂತಿದೆ ಗುಂಪಾಗಿ ಅಂತ. ಅಂದ್ರೆ ನುಡಿದಂತೆ ನಡೆದಿದ್ದೇವೆ, ನಂಬಿಕೆ ಇಲ್ವಾ? ನೀವು ಅವಾಗಲೇ ಅದೆಲ್ಲ ದೊಡ್ಡ ಲಿಸ್ಟ್ ಕೊಟ್ರಲ್ಲ, ಹಂಗಂದ್ರೆ ಅದೆಲ್ಲ ಗಾಳಿ ಮಾತಾದಲ್ಲ. ಅಲ್ಲಿ ಜನರು ಕೇಳ್ತಾರೆ, ಆಯ್ತಪ್ಪ ನೀವು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ, ಎಲ್ಲಿ ಅದು ಮಾರ್ಚ್ದು ಏಪ್ರಿಲ್ದು ಕೊಡ್ಲೇ ಇಲ್ಲ 5,000 ಕೋಟಿ, ಏನಾಯ್ತು? ತಲೆ ಎತ್ತಿ ನಡೆಯೋದ ಇದು? ತಲೆ ಎತ್ತಿ ನಡೆಯೋದ? ಈ ತರ ಇರ್ಬೇಕಾದಾಗ ಮತ್ತೆ
ಯಾವಾಗ್ಲೂ ಅಷ್ಟೇ ಮೇಡಮ್, ಅಲ್ಲಿ ನಾವ್ ಹೇಳ್ತಾ ಇರೋದೇನಂದ್ರೆ ಅವರ ಮುಖಂಡರು ಅಂದ್ರೆ ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ನಮ್ಗೆ ಅವತ್ತಿಂದನೂ ನಮ್ಮನ್ನ ಸಬ್ಸ್ಟಿಟ್ಯೂಟ್ ಆಗಿ ನೋಡ್ತಾ ಇದ್ದಾರೆ ಹೊರತು ನಮ್ಮನ್ನ ಮುಖ್ಯವಾಹಿನಿಗೆ ತರಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ನಾವು ನಿಮಗೆ ವಿಧಾನಸಭೆಗೆ ನಿಮಗೆ ಟಿಕೆಟ್ ಕೊಡಲ್ಲ, ಆದ್ರೆ ಸಬ್ಸ್ಟಿಟ್ಯೂಟ್ ಆಗಿ ವಿಧಾನ ಪರಿಷತ್ ಕೊಡ್ತೀವಿ ಅಂದ್ರೆ ಅವ್ರನ್ನ ಮೇನ್ ಸ್ಟ್ರೀಮ್ ಬರೋಕೆ ಬಿಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಮೇಡಮ್. ಇದು ನನ್ನ ಸಮಯ, ನಿಮ್ ಸಮಯ ಬಂದಾಗ ತಾವು ಮಾತಾಡಿ ಆಯ್ತಾ. ಈ ತರ ಇಷ್ಟೊಂದು ನೀವು ತಲೆ ತಗ್ಗಿಸುವಂತದ್ದು ಮಾತಾಡಿ ಇರ್ಬೇಕಾದಾಗ ಯಾವ ರೀತಿಯಾದಂತ ಕೊಡ್ತೀರಾ? ಅದಕ್ಕೆ ನಾನು ಹೇಳಿದಂತದ್ದು. ಅಲ್ಪಸಂಖ್ಯಾತರಿಗೆ ನೀವು ಇದುವರೆಗೂ ಕೂಡ ನಿಮ್ಮ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಯಾವ ಭರವಸೆ ಕೊಟ್ಟಿದ್ದೀರಿ, ಯಾವ ಬದುಕನ್ನು ಕಟ್ಕೊಟ್ಟಿದ್ದೀರಿ, ಯಾವ ಪೋಸ್ಟ್ ಕೊಟ್ಟಿದ್ದೀರಿ? ನೀವು ಇಷ್ಟೊಂದು ಟೀಕೆ ಟಿಪ್ಪಣಿಯನ್ನ ಕಾಂಗ್ರೆಸ್ ಕಡೆ ಪಕ್ಷ ಒಂದು 10 ಲಿಸ್ಟ್ ಆದ್ರೂ ಕೊಟ್ಬಿಡ್ತಾರೆ ಯಾವ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ. ನೀವೇನ್ ಕೊಟ್ಟಿದ್ದೀರಿ? ನಿಮಗೆ ಜೆಡಿಎಸ್ ಜೊತೆಗಿದೆ ಉತ್ತರ ಕೊಡ್ತೀನಿ ಮೇಡಮ್. ಈಗ ಫಸ್ಟ್ ಇದು ಈ ಚುನಾವಣೆ ಏನ್ ಗೊತ್ತಾ ಮ್ಯಾಮ್, ಶ್ರೀಮಂತರಿಗೋಸ್ಕರ ಶ್ರೀಮಂತರಿಗಾಗಿನೇ ಈ ಚುನಾವಣೆ ನಡೀತಾ ಇರುವಂತದ್ದು. ಅದು ಜನರಿಗೆಲ್ಲರಿಗೂ ಗೊತ್ತಿದೆ. ನೀವ್ ಹೇಳ್ತಾ ಇದ್ದೀರಾ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಿದೆ ಅಂದ್ರೆ, ಅವ್ರು ನನ್ನ ಕೇಳಿದ್ದಾರೆ, ನಾನು ಉತ್ತರ ಕೊಡ್ತೀನಿ. ನಿಮ್ ಸಮಯ ಬಂದಾಗ ನೀವು ಕೊಡಿ. ಟ್ವಿಸ್ಟ್ ಅಲ್ಲ, ಫ್ಯಾಕ್ಟ್ಸ್ ಹೇಳ್ಬೇಕಾಗತ್ತೆ. ಮತ್ತೆ ತಾವ್ ಹೇಳಿದಾಗ ನಮ್ಮ ಸರ್ಕಾರಗಳು ಯಾವುದೇ ಬಂದಾಗ್ಲೂ ಇವತ್ತು ಅಷ್ಟೇ ಮೇಡಮ್, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಭಾಗ್ಯಲಕ್ಷ್ಮಿ ಸ್ಕೀಮ್ ತಂದಿದಂತದ್ದು, ಇವತ್ತು ಅದರ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ, ನಾನು ದೊಡ್ಡ ಲಿಸ್ಟೇ ಕೊಡ್ತೀನಿ, ಅದರಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಯಾವುದೇ ತಾರತಮ್ಯ ಮಾಡಿಲ್ಲ. ಭಾಗ್ಯಲಕ್ಷ್ಮಿ ಅಂದ್ರೆ ಅದು ಹಿಂದೂ ಎಂತಾರೆ ಮುಸಲ್ಮಾನ ಸಮುದಾಯದಲ್ಲಿ ಯಾರೇ ಹುಟ್ಟಿದ್ರು ಅದು ಭಾಗ್ಯಲಕ್ಷ್ಮಿನೇ. ಇವತ್ತು 18 ವರ್ಷಗಳು ತೆಗೆದಾಗ ಅದು ಮೆಚುರಿಟಿಯಾಗಿ ಬಂದಿರುವಂತದ್ದನ್ನ ಹೆಣ್ಮಕ್ಳುಗಳು ಖುಷಿಯಾಗಿ ಎಲ್ಲರೂ ತಗೊಂತಾ ಇದ್ದಾರೆ. ಇದು ಇಡೀ ದೇಶದಲ್ಲಿ ಹೆಮ್ಮೆಯಿಂದ ಹೇಳ್ಕೊಂತೀವಿ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ನನ್ನ ನಾಯಕ ಮಾಡಿದಂತ ಕೆಲಸನ 18 ವರ್ಷಗಳಾದ್ಮೇಲೆ ಅದು ಮೆಚುರಿಟಿ ಆದಾಗ ಅಲ್ಪಸಂಖ್ಯಾತರು ಅತ್ಯಧಿಕ ಸಂಖ್ಯೆಯಲ್ಲಿ ಅದನ್ನ ತಗೊಂತಾ ಇದ್ದಾರಂತ. ಅದೇ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳು ತಗೊಂಡಾಗ್ಲೂ ನಾವು ಇದು ಅಲ್ಪಸಂಖ್ಯಾತರಿಗೋಸ್ಕರನೇ ಅಂತ ಯಾವ್ದು ಮಾಡಿಲ್ಲ. ಪ್ರತಿಯೊಂದು ಯೋಜನೆನೂ ಎಲ್ರಿಗೂ ಸಲ್ಬೇಕು ಮೇಡಮ್. ಇವತ್ತಿನ ಮುದ್ರಾ ಯೋಜನೆ ತಗೊಳ್ಳಿ, ಅತ್ಯಧಿಕ ಅಲ್ಪಸಂಖ್ಯಾತರು ಇದ್ದಾರೆ. ಆಯುಷ್ಮಾನ್ ಅಲ್ಲಿ ತಗೊಳ್ಳಿ, ಅನ್ನ ಗರೀಬ್ ಕನ್ಯಾ ಕಲ್ಯಾಣ ಯೋಜನೆ ತಗೊಳ್ಳಿ, ಅದ್ರ ಅಲ್ಪಸಂಖ್ಯಾತರು. ನಾವು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಇದು ನಿಮ್ ಪ್ರಶ್ನೆಗೆ ಉತ್ತರ. ನಾ ಹೇಳ್ತಾ ಇರೋದು ಅಂದ್ರೆ, ನೀವು ಭೇದ ಭಾವ ಮಾಡ್ತಾ ಇದ್ದೀರಾ. ನೀವ್ ಯಾಕೆ ಭೇದ ಭಾವ ಮಾಡ್ತಾ ಇದ್ದೀರಾ? ಯಾರು ಬಿಜೆಪಿ ಗುಮ್ಮನ ಸೋರಿಸಿ ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ ಅನ್ನೋದು ಪ್ರಶ್ನೆನ ದೇಶದ ಜನ, ರಾಜ್ಯದ ಜನ ನಿಮ್ನ ಕೇಳ್ತಾ ಇದ್ದಾರೆ. ರೈಟ್, ಆಯುಷ್ ಅವರು ನೀವು ಹೇಳಬೇಕು. ಅಲ್ಪಸಂಖ್ಯಾತರು ಕಾಂಗ್ರೆಸ್ನಲ್ಲಿ ಯಾವಾಗಲೂ ಬಳಕೆ ಆಗ್ತಾರೆ ಹೊರತು ಬೆಳೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಟೀಕೆ ಕಾಂಗ್ರೆಸ್ ಮೇಲಿರುವಂಥದ್ದು. ಅದಕ್ಕೊಂದು ಉತ್ತರ ಕೊಡಿ. ಬೆಲೆ ಏರಿಕೆ ಆಗೋಗಿದೆ, ನೀವು ಬೆಲೆ ಏರಿಕೆ ಮಾಡಿಬಿಟ್ಟು ಇಲ್ಲೇನೋ ನೀವು ಗ್ಯಾರಂಟಿ ಕೊಟ್ಟರೆ ಏನು ಪ್ರಯೋಜನ ಅಂತೇಳಿ, ಅಂದರೆ ಒಂದು ಕಡೆ ತಗೊಳ್ಳೋದು ಒಂದು ಕಡೆ ಕಿತ್ಕೊಳ್ಳೋದು ಅಂತೇಳಿ. ಅಮೃತಗೌಡ ಇನ್ಸಿಡೆಂಟ್ ಬಗ್ಗೆನೂ ನೀವು ಉತ್ತರ ಕೊಡಬೇಕು. ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ ಅಂದರೆ ಏನಿದ್ರ ಅರ್ಥ? ಮೇಡಮ್, ನೀವು ಫಸ್ಟ್ ಒಂದು ಕ್ವೆಶ್ಚನ್ ಕೇಳಿದ್ರಿ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಬಳಸ್ತಾ ಇದೆ ಅಂತ ನೀವು ಹೇಳಿದ್ರಿ. ಆಯ್ತು, ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಬಳಸ್ತಾ ಇದೆ. ಯಾವ ರೀತಿ ಬಳಸ್ತಾ ಇದೆ ಮೇಡಮ್? ಇಲ್ಲಿ ಫಸ್ಟ್ ಆಫ್ ಆಲ್ ಒಂದಕ್ಕೆ ಕಂಪೇರ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೊಂದಕ್ಕೆ ಕಂಪೇರ್ ಮಾಡಬೇಕಲ್ಲ. ಬಿಜೆಪಿ ಅವರು ಅಲ್ಪಸಂಖ್ಯಾತರನ್ನ ದಿನ ರಾತ್ರಿ ಆದ್ರೆ ದ್ವೇಷಿಸಿಕೊಂಡು ಅವ್ರ ಬಗ್ಗೆ ಹೀನಾತಿಹೀನವಾದ ಹೇಳಿಕೆಗಳನ್ನು ಕೇಳ್ಕೊಂಡು ಇವ್ರು ಹೇಳಿದ್ರು, ಆವಾಗೊಂದು ಹೇಳಿದ್ರು ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಇನ್ನೊಂದು ಆಲ್ಟರ್ನೇಟ್ ನೋಡ್ತಾ ಇದ್ದಾರೆ, ಅವ್ರಿಗೂ ಒಂದು ಟೇಸ್ಟ್ ನೋಡ್ಬೇಕು ಅನ್ನಿಸಿದೆ ಇನ್ನೊಂದು ಸರ್ಕಾರ. ಯಾಕೆ ನೋಡಿಲ್ವಾ? 2019ರಿಂದ 2022ವರೆಗೆ ನೋಡಿಲ್ವಾ? ಇವ್ರು ಮಾಡಿರುವ ದಾಂಧಲೆಗಳನ್ನ ನೋಡಿಲ್ವಾ? ಹಿಜಾಬ್ ಗಲಾಟೆ ಆಗಿರ್ಬೋದು, ಹಲಾಲ್ ಕಟ್ಟ ಆಗಿರ್ಬೋದು, ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ಅವಕಾಶನೇ ಕೊಡಬಾರ್ದು ಅಂತ ಆಗಿರ್ಬೋದು, ಹೆಣ್ಮಕ್ಳನ್ನ ಶಾಲೆಯಿಂದ ಹೊರಗೆ ಹಾಕಿದ ಏನೆಲ್ಲ ಮಾಡಲಿಲ್ಲ, ಎಲ್ಲ ಬಿಟ್ಟು 4% ರಿಸರ್ವೇಶನ್ ಇತ್ತಲ್ವಾ, ಅವರ ಹಕ್ಕಲ್ವಾ, ಅದನ್ನ ತೆಗೆದು ಹಾಕಿದ್ರಲ್ಲ. ಹೋಗುವಾಗ ಅದು ಕೊನೆಯ ಮೊಳೆ ಅಂತ ಅದನ್ನು ತೆಗೆದು ಹಾಕಿದ್ರಲ್ಲ. ಇಷ್ಟೆಲ್ಲ ಇಟ್ಕೊಂಡು ಇವ್ರು ಹೇಳ್ತಾ ಇದ್ರೆ ಮುದ್ರಾದಲ್ಲಿ ಇದ್ದಾರೆ, ಇಲ್ಲಿನ ನಾಗರಿಕರು ಆಟೋಮೆಟಿಕ್ ಆಗಿ ಬರ್ತಾರೆ, ಇವರೇನು ಮಾಡಿಲ್ಲ. ಅಥವಾ ಇನ್ಯಾವುದೋ ಪ್ರಾಜೆಕ್ಟ್ ಅಲ್ಲಿ ಮೈನಾರಿಟಿ ಡೆಫಿನೆಟ್ಲಿ ಇರ್ತಾರೆ, ಇಲ್ಲಿ ನಾಗರಿಕರು ಇವರೇನು ಮಾಡಿಲ್ಲ. ಇವ್ರು ಎಲ್ಲೆಲ್ಲ ಹೊರಗೆ ಹಾಕ್ಬೇಕು ಅಲ್ಲೆಲ್ಲ ಹೊರಗೆ ಹಾಕಿದ್ದಾರೆ. ಒಂದು ಮಾತು ಹೇಳ್ತೀನಿ ಮೇಡಮ್, ಇವರು ಇವಾಗ ಅಲ್ಪಸಂಖ್ಯಾತರನ್ನು ಬಳಕೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. 16 ಟಿಕೆಟ್ ಕೊಟ್ಟಿದ್ದಾರೆ ಲಾಸ್ಟ್ ವಿಧಾನಸಭಾ ಇದರಲ್ಲಿ. 9 ಮಂದಿ MLAಗಳಾಗಿದ್ದಾರೆ, ಒಬ್ಬ ಚೀಫ್ ವಿಪ್ ಇದ್ದಾರೆ, ಮುಖ್ಯ ಸಚೇತಕ ಇದ್ದಾರೆ, ಒಬ್ಬ ಸ್ಪೀಕರ್ ಇದ್ದಾರೆ, MP ಇದ್ದಾರೆ. ಬಿಜೆಪಿ ಅವರು ಒಟ್ಟು ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ, ಎಷ್ಟು ಜನರನ್ನು ಗೆಲ್ಲಿಸಿದ್ದಾರೆ, ಎಷ್ಟು ಅಲ್ಪಸಂಖ್ಯಾತ ನಾಯಕರನ್ನು ಬೆಳೆಸಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿದ್ದಾರೆ. ವಿಕಾಸಕ್ಕೆ ಎಷ್ಟು ಕಾಣಿಕೆ ಇವ್ರು ನೀಡಿದ್ದಾರೆ, ಇವ್ರು ಹೇಳಿ ನೋಡೋಣ. ಅದೇನು ಹೇಳ್ದೇನೆ ಅಲ್ಪಸಂಖ್ಯಾತರ ಬೇರೆ ಅಟ್ಲೀಸ್ಟ್ ಕಣ್ಣೀರು ಸುರಿಸಕ್ಕಾದ್ರೂ ಒಂದು ಯೋಗ್ಯತೆ, ಒಂದು ನಾಚಿಕೆ ಅನ್ನೋದು ಬೇಕಲ್ಲ. ಇವ್ರು ಹೇಳ್ತಾ ಇದ್ದಾರೆ ಅವ್ರು ಸಾದಿಕ್ ಪೈಲ್ವಾನ್ ಬಂದ್ರು, ಆಮೇಲೆ ಜಮೀರ್ ಅವ್ರು ಬಂದ್ರು, ಅವ್ರನ್ನ ತೆಗೆದು ಹಾಕಿದ್ರು. ಅಲ್ಪಸಂಖ್ಯಾತರ ಬಗ್ಗೆ 1% ಮಾತನಾಡುವಂಥ, ಒಂದು ಮಾನವೀಯವಾಗಿ ಮಾತನಾಡುವಂಥ ಎಲ್ಲ ಅರ್ಹತೆಯನ್ನು ಬಿಜೆಪಿ, ಯಾಕಂದ್ರೆ ಕಳೆದ 4 ವರ್ಷಗಳಲ್ಲಿ ಅವ್ರು ಮಾಡಿರೋ ರಾದ್ದಾಂತ ಇದೆಯಲ್ಲ ಎಲ್ಲ ಕಳ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರಿಯಾಗಿಯೇ ಅಲ್ಪಸಂಖ್ಯಾತರನ್ನು ಉಪಚರಿಸ್ತಾ ಇದೆ. ವಿಶೇಷವಾಗಿ ಏನು ಉಪಚರಿಸ್ತಾ ಇಲ್ಲ, ಯಾಕಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಕೊಡಲ್ಲ ಅಂತ ಹೇಳೋದು, ಕೊಟ್ಟ ಕೂಡಲೇ ಬ್ರದರ್ಸ್ ಬಜೆಟ್ ಮೊನ್ನೆ ಎಷ್ಟು ರಾದ್ದಾಂತ ಮಾಡಿದ್ರು. ಒಂದು ಮಾತು ಹೇಳ್ತೀನಿ ಮೇಡಮ್, 2017-18ರಲ್ಲಿ
ಸಿದ್ದರಾಮಯ್ಯ ಗೌರ್ಮೆಂಟ್ 2200 ಕೋಟಿ ರೂಪಾಯಿ ಬಜೆಟ್ ಇಟ್ಟಿತ್ತು. ಅದೇ ಬೊಮ್ಮಾಯಿ ಸರ್ಕಾರ 2022-23 ಬಂದಾಗ 1600 ಕೋಟಿ ಗಳಿಸಿತ್ತು. ಮತ್ತೆ 2026 4780 ಕೋಟಿ ಹಾಕಿದಾಗ ಅದೇನು ದೊಡ್ಡ ಮೊತ್ತ ಅಲ್ಲ ಇವ್ರಿಗಿರೋ ಪರ್ಸೆಂಟೇಜ್ಗೆ. ಇವರೆಲ್ಲರೂ ಒಟ್ಟಿಗೆ ಸೇರಿ ಅಂದ್ರೆ ಒಟ್ಟಿನಲ್ಲಿ ಈ ಕಡೆಯಿಂದನೂ ಒತ್ತಬೇಕು, ಆ ಕಡೆಯಿಂದನೂ ಒತ್ತಬೇಕು, ಅವರು ಅಲ್ಲಿ ನಜ್ಜುಗುಜ್ಜಾಗಬೇಕು ಅನ್ನೋ ರೀತಿಯಲ್ಲೇ ಇವರು ಆ ಪಾಲಿಸಿ ಮೇಕಿಂಗ್ ಜನಾಭಿಪ್ರಾಯನ ರೂಢಿಸ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಒಳ್ಳೆ ಆಡಳಿತ ಕೊಟ್ಟು ಕೂಡ ಯಾಕೆ ಹೋಗ್ತಾ ಇದ್ರಿ ನೀವು, ಯಾಕೆ ಹೋಗ್ತಾ ಇದ್ರಿ ಅಂದ್ರೆ ಇಂಥವ್ರು ಅಲ್ಲಿ ಇದ್ದಾರೆ, ಹುಳಿ ಹಿಂಡುತ್ತಾರೆ, ಜನರ ಮನಸ್ಸು ಕೆಡಿಸ್ತಾರೆ, ಬೇರೆ ಬೇರೆ ಸಿದ್ಧಾಂತಗಳನ್ನು ಇಟ್ಕೊಂಡು ದ್ವೇಷದ ಮೂಲಕ ಜನರ ಮನಸ್ಸನ್ನು ಒಡೆಯುವ ಮೂಲಕ ಅದನ್ನ ತಡಲಿಕ್ಕೋಸ್ಕರ ಲೀಡರ್ಸ್ ಹೋಗ್ತಾ ಇರೋದು. ಇಂಥದ್ದು ಯಾವುದು ಉಪಟಳ ಇಲ್ಲ ಅಂದಿದ್ರೆ ನಮ್ಮ ಅಭಿವೃದ್ಧಿ ಕಾರ್ಯಗಳು ಮತ್ತು ಕಲ್ಯಾಣ ಕ್ರಮಗಳು ಸಾಕಿತ್ತು. ಓಕೆ ರೈಟ್. ನೋಡಿದ್ರಲ್ಲ, ಅಲ್ಪಸಂಖ್ಯಾತರು ನಿರ್ಣಾಯಕವಾಗಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಆದರೆ ವೈರುಧ್ಯಗಳು ಕೂಡ ಇದ್ದಾವೆ. ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಅಂದಾಗ, ಕಾಂಗ್ರೆಸ್ ಅಂದಾಗ ನೀವು ಇಷ್ಟೋ ತನಕ ಚರ್ಚೆಯನ್ನು ಗಮನಿಸ್ತಾ ಇದ್ರಿ, ಬಳಕೆ ಮಾಡಿಕೊಂಡು ಅವರಿಗೆ ಗೌರವದ ಸ್ಥಾನವನ್ನು ಕೊಡೋದಿಲ್ಲ ಅನ್ನುವಂಥ ಟೀಕೆ ಟಿಪ್ಪಣಿಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದೆ. ಈಗ ನೀವು ಮಾತಾಡೋದಲ್ಲ ಅಥವಾ ಪಕ್ಷದ ವಕ್ತಾರರು ಮಾತಾಡೋದಲ್ಲ, ಅಲ್ಲಿರುವಂತಹ ಮಹಿಳೆಯರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಒಂದು ಟಿಕೆಟ್ ಕೊಟ್ಟಿದ್ರೆ, ಒಂದು ಅವಕಾಶವನ್ನು ಕೊಟ್ಟಿದ್ರೆ ಅಂತೇಳಿ ಅದನ್ನು ಕಾಂಗ್ರೆಸ್ ಕೂಡ ಸಮರ್ಥನೆ ಮಾಡ್ಕೊಂಡಿದೆ. ಬಟ್ BJP ಅಂತ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಅಂತ ಅವಕಾಶಗಳೇ ಇಲ್ಲವಲ್ಲ. ಅವ್ರು ಹೆಂಗೆ ನಮ್ಮ ಬಳಿ ಓಟ್ ಕೇಳೋದಕ್ಕೆ ಸಾಧ್ಯ, ಅಥವಾ ನಾವು ಅವ್ರಿಗೆ ಹೆಂಗೆ ಓಟ್ ಮಾಡ್ಬೋದು ಅನ್ನುವಂತಹ ಒಂದಷ್ಟು ದ್ವಂದ್ವಗಳಿದ್ದಾವೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಈ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದಾಗ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ನಾಗೇಂದ್ರ ಅವರೇ, ನೀವು ಹೇಳಬೇಕು, BJP ಅಂದಾಗ BJP ಅಜೆಂಡಾ ಬೇರೆ ರೀತಿ ಅಲ್ಪಸಂಖ್ಯಾತರ ಕಾಣುತ್ತೆ. ಅಯ್ಯೋ ನಮಗಿಲ್ಲಿ ನೆಲೆ ಇದೆಯೋ ಇಲ್ವೋ, ನಮಗೆ ಗೌರವ ಇದೆಯೋ ಇಲ್ವೋ, ನಮಗೆ ಅವಕಾಶ ಇಲ್ವೋ ಇದೆಯೋ ಅನ್ನೋ ಈ ಥರದೊಂದು ಸನ್ನಿವೇಶ. JDS ಅಂದಾಗ ಜಾತ್ಯತೀತ ಜನತಾದಳ ಅವಕಾಶ ಇದೆ ಅಂತ ಸಂದರ್ಭದಲ್ಲಿ ಧ್ವನಿ ಏರಿಸಿ ಕೇಳಿದ ಹಲವರು ಹೊರಗಡೆ ಹೋಗಿರೋದ್ರಿಂದಾಗಿ JDSನಲ್ಲೂ ನಮಗೆ ನೆಲೆ ಇಲ್ವೇನೋ, ಅಯ್ಯೋ BJP ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅವಕಾಶವೇ ಇಲ್ವೇನೋ ಅನ್ನುವಂಥ ವಾತಾವರಣ. ಕಡೆ ಪಕ್ಷ ಸಾದಿಕ್ ಪೈಲ್ವಾನ್ ಓಪನ್ ಆಗಿ ನನಗೆ ಟಿಕೆಟ್ ಬೇಕು ಅಂತ ಕೇಳುವಂಥ ಸನ್ನಿವೇಶ ಇದ್ದಾಗ ಅಂಥ ವಾತಾವರಣ ಕೊಡದಿರೋ ನಿಮಗೆ ಹೆಂಗೆ ಓಟನ್ನು ಹಾಕ್ತಾರೆ, ಹೆಂಗೆ BJPಯನ್ನು ಒಪ್ಕೊಳ್ತಾರೆ ಅಂತ? ಮೇಡಮ್, ಇವತ್ತು ನಾವು ನೋಡಿ ನಮ್ಮ ಪಕ್ಷದಲ್ಲಿ ಏನು ನಾವು ಒಂದು CM ಇಬ್ರಾಹಿಂನ ತಂದು ರಾಜ್ಯಾಧ್ಯಕ್ಷರು ಮಾಡಿದ್ವಿ. ಯಾದಕ್ಕಾಗಿ? ಜಾತ್ಯತೀತ ಜನತಾದಳ ಮಾಡಿದ್ವಿ, ನೋಡಿದೀವಿ. ಸೊ ಅವಾಗ ನಮ್ಗೆ ಏನ್ ಬಂತು ರಿಸಲ್ಟ್? ಯಾವ ರೀತಿ ನಮ್ಮನ್ನ ಒಂಥರ ಪ್ರೀ ಪ್ಲಾನ್ ಮಾಡ್ಕೊಂಡು ಅಲ್ಲಿ MLC ರಾಜೀನಾಮೆ ಕೊಟ್ಟು ಎಲ್ಲೋ ಒಂದ್ ಕಡೆ ಬ್ಯಾಕ್ ಡೋರಾಗಿ ಬಂದು JDS ಅಲ್ಲಿ ಸೇರ್ಕೊಂಡು ಒಂಥರ ಕ್ರಿಮಿ ತರ ಮಾಡಿ ಕೆಲವು ನಮ್ಮ ಇದ್ದಿತ್ತು ಒಂದು 30-40 ಸೀಟ್ನು ಕೂಡ 18 ತಂದಂತ ಮಹನೀಯ ಅಂತ ಅಂದ್ರೆ CM ಇಬ್ರಾಹಿಂ. ಸೊ ಆ ವ್ಯಕ್ತಿ ನಾವು ನೋಡಿದ್ವಿ, ನಾವೆಲ್ಲೋ ಅವ್ರನ್ನ ತಿರಸ್ಕಾರ ಮಾಡಿಲ್ಲ. ಆದರೆ ನಾವು ಒಂದು ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವ್ರು ಮಾಡಿರೋ ಸಾಧನೆಗಳನ್ನ, ಸನ್ಮಾನ್ಯ ಮೋದಿಯವರು ಇರ್ಬೋದು, JP ನಡ್ಡಾ ಇರ್ಬೋದು, ಈಗ ಅಮಿತ್ ಶಾ ಇರ್ಬೋದು, ನೋಡಿ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಇಂಥವ್ರು ಇರಬೇಕು, ದೇಶ ಸಮರ್ಥವಾಗಿ ಒಂದು ಅಭಿವೃದ್ಧಿ ಆಗ್ಬೇಕಂತ ಕಾಲದಲ್ಲಿ ನಾವು ಮೈತ್ರಿ ಮಾಡ್ಕೊಂಡು ನಿಜ. ಹಂಗಂತ ಯಾವುದೇ ಒಂದು ಸಮುದಾಯನ ತಿರಸ್ಕಾರ ಮಾಡೋದಾಗ್ಲಿ, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದಾಗ್ಲಿ ಎಲ್ಲೂ ಮಾಡಲಿಲ್ಲ. ಸೊ ಈ ವಿಚಾರದಲ್ಲಿ ಇವತ್ತು ಮುಸ್ಲಿಮ್ಸ್ ಅನ್ನು ಎಷ್ಟು ಮಟ್ಟಕ್ಕೆ ಕಡೆಗಣೆ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋಕ್ಕೆ ನಿದರ್ಶನಗಳು ಇವತ್ತು ನಾವು ದಾವಣಗೆರೆ ಎಕ್ಸಾಂಪಲ್ ಇಟ್ಕೊಂಡ್ಬಿಟ್ಟು ಎಲ್ಲಾನು ಮಾಡಿದೀವಿ ಅನ್ನೋದು ಸರಿ ಅಲ್ಲ. ನಾವು ಈಗ CM ಇಬ್ರಾಹಿಂ ಇರ್ಬೋದು, ನಿಮ್ಗೆ ಜಮೀರ್ ಎಲ್ಲಿಂದ ಹೋದ್ರು, ಎಲ್ಲಿಂದ ಜಮೀರ್ ಹುಟ್ಟಿದ್ರು, ಆಯ್ತಾ? ಈ ರೀತಿ ಹಲವಾರು ಮುಖಂಡ ನಾಯಕರು ಇದ್ದಾರೆ. ಮುಸ್ಲಿಮ್ಸ್ ನಾಯಕರ ಬಗ್ಗೆ ನಾವು ಹೇಳಕ್ ಹೋದ್ರೆ ಸಾಕಷ್ಟು ಲಿಸ್ಟೇ ಇದೆ. ಸೊ ಈಗ ಆ ಟೈಮ್ ನಾವು ಇದನ್ನ ವ್ಯರ್ಥ ಮಾಡೋದು ಬೇಡ ಅಂತೇಳಿ ಇವತ್ತು ದಾವಣಗೆರೆ ವಿಚಾರದಲ್ಲಿ ಮುಸ್ಲಿಮ್ಸ್ ಅನ್ನ ಎಷ್ಟು ಒಂದು ಕಟುವಾಗಿ ಖಂಡಿಸಿದ್ದಾರೆ ಅಂತಂದ್ರೆ, ಆ ನಲಪಾಡ್ ಅಂತ ಯುವ ನಾಯಕ ಆಗಿದ್ದ ಕಾಂಗ್ರೆಸ್ ಅಲ್ಲಿ ಅನ್ಸುತ್ತೆ ಅಲ್ವಾ, ಆತ ಹೇಳ್ತಾನೆ ಟೊಪ್ಪಿ ಹಾಕೊಂಡವರು ಗಡ್ಡ ಬಿಟ್ಟವರೆಲ್ಲ ಮುಸ್ಲಿಮ್ಸ್ ಅವರೆಲ್ಲ ಫೇಕ್ಗಳು ಸುಳ್ಳು ಅಂತ ಹೇಳ್ತಾರೆ. ಅದು ಯಾರು ಹೇಳಿದರು? ಕಾಂಗ್ರೆಸ್ ಅಲ್ಲಿ ಯುವ ನಾಯಕ ಆಗಿದ್ದ ಅಂತಾನು, ಅದು ದಾವಣಗೆರೆ ಮತದಾರ ಕ್ಷೇತ್ರ ಹೋಗಿ ಹೇಳ್ತಾರೆ. ಅಂದ್ರೆ ಮುಸ್ಲಿಮ್ಸ್ ಅನ್ನ ಕಾಂಗ್ರೆಸ್ ಯಾವ ಮಟ್ಟಿಗೆ ಇಟ್ಕೊಂಡಿದೆ ಅಂದ್ರೆ, ಮುಸ್ಲಿಮ್ಸ್ ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಅವ್ರಿಗೆ ಅವ್ರು ಹಾಕೋದೇ ಕಾಂಗ್ರೆಸ್ಗೆ, ಅವ್ರು ಬೈಲಿ ಅನ್ಲಿ ಏನ್ ಬೇಕಾ ಮಾಡ್ಲಿ, ಅವ್ರು ಹಾಕೋದೇ ಕಾಂಗ್ರೆಸ್ಗೆ. ಅವ್ರು ಯಾವತ್ತೂ BJPಗೆ ಹಾಕಲ್ಲ ಅನ್ನೋದೊಂದು ಗಟ್ಟಿ ನಿರ್ಧಾರದಿಂದ ಇವತ್ತು ಆ ಸಮುದಾಯನ ಇಷ್ಟು ಬಲಿಷ್ಠವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾದಿಕ್ ಪೈಲ್ವಾನ್ ಅವರು 35 ವರ್ಷ ಪಕ್ಷದಲ್ಲಿ ದುಡ್ದಿರೋದು, ಇವತ್ತು 14 ಜನ ಮುಸ್ಲಿಮ್ಸ್ ಬರೋ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ಜಮೀರ್ ಅಂತ ಹೇಳ್ಬೋದು. ಯಾಕಂದ್ರೆ ಮೊಟ್ಟ ಮೊದಲು ಸಪೋರ್ಟ್ ಮಾಡಿ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಅವರೇ ನಿಂತು ಮಾತಾಡಿದಾಗ ಸಾದಿಕ್ ಪೈಲ್ ಅವರು ಮುಂದಾದ್ರು ಟಿಕೆಟ್ಗೆ. ಸೊ ಯಾವಾಗ ಟಿಕೆಟ್ ಕೊಡಲ್ಲ ಅಂತ ಆದಾಗ ಅಲ್ಲಿರೋಂಥ 14 ಜನ ಮುಸ್ಲಿಮ್ಸ್ ಇವತ್ತು ಅಲ್ಲಿ ಕಾಂಪಿಟೇಷನ್ ಆಗಿದ್ದಾರೆ. ಇವತ್ತು ಸ್ಪ್ಲಿಟ್ ಆಗಬೇಕು, ಅಲ್ಲಿ 70,000-80,000 ಓಟ್ ಇದೆ. 35-40 ವರ್ಷ ಒಂದು ಸಮುದಾಯ ಮುಂದಾನೆ ಬರೋಕ್ಕಾಗ್ತಾರೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿರೋ ವಿಚಾರ ಕೂಡ ಇವರು ಇವತ್ತು ಅದು ನಡೆಸ್ಕೊಂಡಿಲ್ಲ. ಇವತ್ತು ಅಲ್ಲಿ ದಲಿತ ಸಮುದಾಯ ಇದ್ರೆ ಅವ್ರು ಕೊಡ್ಬೋದಾಗಿತ್ತು, ಕುರುಬ ಸಮುದಾಯ ಕೊಡ್ಬೋದಾಗಿತ್ತು, ಲಿಂಗಾಯತ ಸಮುದಾಯ ಇದೆ ಕೊಡ್ಬೋದಾಗಿತ್ತು, ಮುಸಲ್ಮಾನ್ ಸಮುದಾಯ ಕೊಡ್ಬೋದಾಗಿತ್ತು. ಇವ್ರು ಯಾರು ಬೇಡ. ಇಲ್ಲಿ ತಂದೆ ಸಚಿವರಿದ್ದಾರೆ, ತಾಯಿ MP ಇದ್ದಾರೆ,
ತಿರ್ಗಿ ಮಗನ್ಗೆ ಟಿಕೆಟ್ ಯಾವನೇ ಮೇಡಮ್ ಇದು ಏನು ಅವ್ರಿಗೆ ಕಬ್ಜಾ ತಗೊಂಡ್ಬಿಟ್ಟಿದಾರ ಕೊಂಡ್ಕೊಂಡ್ಬಿಟ್ಟಿದಾರ ಅಂದ್ರೆ ನೀವ್ ಏನು ಯಾವ ಅಂದ್ರೆ ಆ ನೈತಿಕತೆಯಲ್ಲಿ ಕ್ಷೇತ್ರ ಹೇಳ್ತಾ ಜನನ ಇವರು ತಗೊಂಡ್ಬಿಟ್ಟಿದಾರ ಅಂತ ನೀವ್ ಯಾವ ನೈತಿಕತೆಯಲ್ಲಿ ಇದ್ನೆಲ್ಲ ಹೇಳ್ತಾ ಇರೋದು? ಯಾವ್ದು ಮೇಡಮ್? ಕುಟುಂಬದವ್ರಿಗೆ ಕೊಡ್ತಿದ್ದಾರೆ ಅಂತ ಹೇಳಿ ಅಲ್ಲ ಈಗ ಅಲ್ಲಿ ನೀವ್ ಯಾವ ಈಗ ನೈತಿಕತೆಯಲ್ಲಿ ಈಗ ನೈತಿಕತೆಯನ್ನ ವಿಚಾರ ಬಂದಾಗ ಪ್ರತಿಯೊಂದು ವಿಚಾರಲ್ಲೂ ಕೂಡ ನೀವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇವತ್ತು JDS ಒಬ್ಬರನ್ನ ನೀವು ಪ್ರಶ್ನೆ ಮಾಡ್ಬೇಕಾಗಿಲ್ಲ. ಇದು ಅದೇ ವಿಚಾರ ಇವತ್ತು ನೀವು ಕೇಳ್ಬೇಕಂತ ಹೋದಾಗ ಇವತ್ತು CM ಇವತ್ತು ಏನು ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ, ಮತ್ತೆ ಅವ್ರ ಮಗ ಯತೀಂದ್ರ ಅವರು ಏನಾಗಿದ್ದಾರೆ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಏನಾಗಿದ್ದಾರೆ, ಪ್ರಿಯಾಂಕಾ ಖರ್ಗೆ ಏನಾಗಿದ್ದಾರೆ, ಅದೇ ರೀತಿ ಇವತ್ತು ಶಾಮನೂರ್ ಶಂಕರಪ್ಪನ ಮನೆ ನೋಡ್ಬೋದಾಗಿತ್ತೆ. ಈ ರೀತಿ ಹಲವಾರು ನೋಡ್ಬೋದು. ನಿಮ್ದು ಒಂದೇ ಮನೆ, ಅವ್ರದ್ದು ಸುಮಾರು ಹಂಗೆ ಇದೆ. ಎಲ್ಲ ಈಗ ಈ ರೀತಿ ಎಲ್ಲ ಇದೆ. ಇವಾಗ ನನ್ನ ಪ್ರಶ್ನೆ ಅಂದ್ರೆ ಇವತ್ತು ಅಂಗ್ಲಾಚಿ ಬೇಡ್ಕೊಂಡ್ರಿ ಸದನದಲ್ಲಿ, ಸ್ವಾಮಿ ನಮ್ಮ ಪ್ರಾಣ ಹೋಗ್ತಾ ಇದೆ, ಏನು 7 ಕೋಟಿ ಜನಕ್ಕೆ ಊಟ ಇಲ್ಲ, ನಾವು ಗ್ಯಾರಂಟಿ ನಡ್ಸಕ್ಕಾಗ್ತಾ ಇಲ್ಲ ಅಂತ ಕೇಳ್ಕೊಂಡಿಲ್ಲ ಇವರು. ನಮಗೆ ಕ್ರಿಕೆಟ್ ನೋಡಕ ಈ ಟಿಕೆಟ್ ಕೊಡಿ, ನನ್ನ ಕುಟುಂಬ ಎಲ್ಲ ಲೈನ್ ನಿಂತ್ಕೊಂತ ಇದೆ, 5,000 ಕೊಡ್ಬೇಕು ಮೇಡಮ್. ಕೇಳೋ ಪ್ರಶ್ನೆ ಎತ್ತಿ ಪ್ರಶ್ನೆ ಮೇಡಮ್. ಇದನ್ನ ಕಾಂಗ್ರೆಸ್ ಅಲ್ಲಿ ಒಬ್ಬ ಪ್ರಬುದ್ಧ ನಾವು ಶಾಸಕರು ಅಂತ ಹೇಳ್ತಾರಲ್ಲ, ಎದ್ದಿದ್ಕೊಂಡು ಏನ್ ಕೇಳ್ಬೇಕಾಯ್ತವ್ರು? ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೇಳ್ಬೇಕಾಯ್ತು. ಕೇಳಿತ್ತೆ ನೀವು ನಾವು ಕ್ಯೂವಲ್ಲಿ ನಿಂತ್ಕೋಬೇಕಾ, ನಮ್ಮ ಫ್ಯಾಮಿಲಿಯವರು ಕ್ಯೂವಲ್ಲಿ ನಿಂತ್ಕೋಬೇಕಾ? ಒಂದೇ ಒಂದು ಟಿಕೆಟ್ ಕೊಡ್ತಾರೆ, ನಮ್ಗೆ 5 ಟಿಕೆಟ್ ಕೊಡಿ ಅಂತ ಕೇಳ್ತಾರಲ್ಲ, ನಾಚಿಕೆಗಲ್ಲ ಶಾಸಕರು. ನಿಮ್ಮವ್ರು ಯಾರು ತಗೊಂಡಿಲ್ಲ ತಾನೆ? ಸೊ ನಮ್ಮವ್ರು ಯಾರು ತಗೊಂಡಿಲ್ಲ ಮೇಡಮ್, ತಗೊಂಡಿದ್ದು ತೋರಿಸ್ಕೊಡಿ. ಸೊ ಹಂಗಾಗಿ ಇವತ್ತು ಇವ್ರು ನಾಚಿಕೆಟ್ಟ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ಒಂದು ನಾಟಕ ಇವತ್ತು ಮತದಾರಗಳ ಮುಂದೆ ಬಯಲಾಗಿದೆ. ಗ್ಯಾರಂಟಿ ಸಂಪೂರ್ಣ ಸತ್ತೋಗಿದೆ. ಯುವ ನಿಧಿ ಅಂತೂ ಬಿಟ್ಟೇ ಬಿಟ್ಬಿಟ್ಟಿದ್ದಾರೆ. ಇನ್ನೊಂದು ವಿಷಯ, ಅಂಗ್ಲಾಜ್ ಬೇಡ್ಕಂತ ಇದ್ದಾರೆ ಗ್ಯಾರಂಟಿಗಳನ್ನ. ಯಾವ ರೀತಿ ಕೇಳ್ಕೊಂತ ಇದ್ದಾರೆ? ಸಮರ್ಥರು ಕೈ ಬಿಟ್ಬಿಡಿ. ಇವ್ರು ಏನ್ ಬೇಕಾದ್ರೆ ಹೇಳಿ, ಗ್ಯಾರಂಟಿ ಸತ್ತೋಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ಗ್ಯಾರಂಟಿ ಸಾಯ್ಬೇಕು, ಬಡವರಲ್ಲಿ ತಲುಪಿಸ್ಬೇಕಂದ್ರೆ 5,000 ಕೋಟಿ ಲೂಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳಿ? 5,000 ಕೋಟಿ ನೀವು ಸದನದಲ್ಲಿ ಒಪ್ಕೊಂಡ್ರಲ್ಲ, ಅದ್ರ ಬಗ್ಗೆ ಏನಿದೆ? 5,000 ಕೋಟಿ ಏನಾಗಿದೆ ಅಂತ ಹೇಳಿ? 5,000 ಕೋಟಿ ಸದನದಲ್ಲಿ 5,000 ಕೋಟಿ ಒಪ್ಕೊಂಡ್ರಲ್ಲ, ಅದು ಏನಾಗಿದೆ? ಅದು ಶ್ವೇತಪತ್ರದಲ್ಲಿ ಅದು ಅಂಕಿಅಂಶ ಕೈ ಬಿಟ್ರಿ, ಕೈ ಬಿಟ್ರಿ. ಬಡವರಿಗೆ ಏನು ಯೋಜನೆ ಕೊಟ್ಟು ಫಸ್ಟ್ ಗೆ ಗ್ಯಾರಂಟಿ ಬಂದಾಗ ಅದು ಸುಳ್ಳು ಕೊಡೋದಿಲ್ಲ. 10 ಕೆಜಿ ಕೊಡೋದು 5 ಕೆಜಿ ಕೊಟ್ರೆ ಅಕ್ಕಿ ನೀವು, ಆಮೇಲೆ ನೀವು ಗ್ಯಾರಂಟಿ ಯೋಜನೆಗಳನ್ನ ತಂದಾಗ ಅವ್ರು ಕೊಡೋದಿಲ್ಲ, ಮಾಡೋದಿಲ್ಲ, ಇದು ಅಸಾಧ್ಯ ದುಸ್ಸಾಧ್ಯ ಅಂತ ಹೇಳ್ಕೊಂಡು ಬಂದವರು, ಕೊಟ್ಟ ಮೇಲೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಅಂತ ಹೇಳ್ತಾ ಬಂದವರು, ಇವಾಗ ಬಡವರಿಗೆ ಕೊಡ್ತಾ ಇರುವಂತಹ ಅದೊಂದು ಯೋಜನೆನ ಅವರು ತಿರಸ್ಕಾರ ಮಾಡ್ತಾರೆ. ಎಲೆಕ್ಷನ್ ಟೈಮ್ ಮೇಡಮ್ ಅದಲ್ಲ, ಅವ್ರು ಒಟ್ಟು ಅದು ಹಾಕ್ಬೋದು. ಅವ್ರು ಒಟ್ಟು ಯೋಜನೆಯನ್ನ ಎಷ್ಟು ತಿರಸ್ಕಾರದಿಂದ ನೋಡ್ತಾ ಬಂದಿದ್ದಾರೆ. ಕೈ ಬಿಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಜನ ಮುಂದೆ ಉಪಮುಖ್ಯಮಂತ್ರಿ ಕೇಳ್ಕೊತಾ ಇದ್ದಾರೆ. 17 ಲಕ್ಷ ಕೋಟಿ ರೂಪಾಯಿ ನೀವು ಶ್ರೀಮಂತರಿಗೆ ವೇವ್ ಆಫ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಮ್ಮೆ ಇವತ್ತು ನೀವು ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಅಂತ ಎಷ್ಟು ಕಾರ್ಡ್ ಹಾಕಿದ್ದೀರಾ? ಎಪಿಎಲ್ ಬಿಪಿಎಲ್ ಕಾರ್ಡ್ ಎಷ್ಟು ನಾಗೇಂದ್ರ ಅವರೇ ನಿಮಿಷ, ಇರ್ಷಾದ್ ಅವರೇ ನೀವು ಹೇಳಬೇಕು. ಗ್ಯಾರಂಟಿನ ಜರಿತೀರಿ, ಒಟ್ಟಿನಲ್ಲಿ ಬಡವರನ್ನ ಕಂಡ್ರೆ ನಿಮ್ಗೆ ಏನ್ರಿ ಕೊಡ್ತಾ ಇದ್ದಾರೆ ಗ್ಯಾರಂಟಿ? 5 ಗ್ಯಾರಂಟಿ ಕೈ ಬಿಡ್ರಿ ಅಂತ ಕೇಳ್ತಾ ಇದ್ದಾರೆ. ಬೇಡ್ಕಂತ ಇದ್ರಲ್ಲ, ಇವತ್ತು ಕೈ ಬಿಟ್ಟು ಮನವಿ ಏನಂದ್ರೆ ಜಗಳ ಮಾಡಬೇಡಿ, ಬಡವ್ರಿಗೋಸ್ಕರ ಸೀಟ್ ಕೊಟ್ಟಿಲ್ಲ, ಸುಮ್ನೆ ಇಲ್ಲಿ ಕೂತ್ಕೊಂಡು ಬಡವರು ಅಂತ ಹೇಳ್ಬೇಡಿ. ಶ್ರೀಮಂತರಿಗೆ ಸೀಟ್ ಕೊಟ್ಟಿದ್ದೀರಾ, ಶ್ರೀಮಂತರ ಮೇಡಮ್ ನಾವು ಕೊಟ್ಟಿರೋರೆಲ್ಲ ಬಡವರು ಮೇಡಮ್. ಬನ್ನಿ ಮೇಡಮ್, ನಮ್ಮ ಕ್ಯಾಂಡಿಡೇಟ್ ತೋರಿಸ್ತೀವಿ, ನಮ್ಮ ಕ್ಯಾಂಡಿಡೇಟ್ ಪ್ರೊಫೈಲ್ ಮೇಡಮ್. ಬಡವರು ಶ್ರೀಮಂತರ ಅಂತ ಗೊತ್ತಾಗ್ಬಿಡುತ್ತೆ ಮೇಡಮ್. ದಯವಿಟ್ಟು ನಮ್ಮ ಕ್ಯಾಂಡಿಡೇಟ್ ಒಂದ್ಸತಿ ಹೋಗಿ ಪ್ರೊಫೈಲ್ ನೋಡಿ. ಬಡವರಿಗೆ ಕೊಟ್ಟಿದ್ದೀವಿ, ಶ್ರೀಮಂತರಿಗೆ ಕೊಟ್ಟಿಲ್ಲ. ಇಲ್ಲ ನೀವು ಬಡವ್ರ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನೀವು ಟೀಕೆ ಮಾಡ್ತಾ ಇದ್ದೀರಿ. ಬಡವ್ರ ಬಗ್ಗೆ ಮಾತಾಡಬೇಡಿ. ಏನು ಅಂತ ಹೇಳಿದ್ರು, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಬೆಳೆಸೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇತ್ತು, ಅದು ಮಾಡ್ತಿಲ್ಲ ಅಂತ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಬಿಜೆಪಿ 2 ಕ್ಷೇತ್ರದಲ್ಲಿ ಗೆದ್ರೇನು ಸೋತ್ರೇನು, ಕಾಂಗ್ರೆಸ್ ಆ 2 ಕ್ಷೇತ್ರದಲ್ಲಿ ಗೆದ್ರೇನು ಸೋತ್ರೇನು ಮೇಡಮ್? ಎರಡು ಕ್ಷೇತ್ರದಲ್ಲಿ ಗೆದ್ರೂ ಏನೂ ಆಗಲ್ಲ, ಸೋಲೂ ಏನೂ ಆಗಲ್ಲ, ನಂಬರ್ ಜಾಸ್ತಿ ಆಗ್ಬೋದು. ಆದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಹೊಸ ಟ್ವಿಸ್ಟ್ ಇದೆ ಇವಾಗ. ಬಾಗಲಕೋಟೆ, ದಾವಣಗೆರೆ ಒಬ್ರು ಕ್ಯಾಂಡಿಡೇಟ್ DK ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಬ್ರು ಸಿದ್ದರಾಮಯ್ಯ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ತರ ಅಂತ ಕೇಳಿ, ದಾವಣಗೆರೆಯಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿಲ್ಲ, ಯಾರು ಸಿದ್ದರಾಮಯ್ಯ ಪರವಾಗಿದ್ದಾರಿಲ್ಲ ಅವ್ರು ಏನು ದಾವಣಗೆರೆಗೆ ಹೋದ್ರೆ ಜಾಸ್ತಿ ಮಾತಾಡಲ್ಲ. ಸಮರ್ಥಿಗೆ ವೋಟ್ ಮಾಡ್ರಪ್ಪ ಅಂತ ಹೇಳ್ತಾರೆ, ಕೈ ಅಲ್ಲಾಡಿಸ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಅದೇ ಅವರು
ಬಾಗಲಕೋಟೆಗೆ ಹೋದ್ರೆ ಅವ್ರು ಪ್ರಚಾರ ಮಾಡೋ ಸ್ಟೈಲು ಅವ್ರ ಅಗ್ರೆಸಿವ್ ನೋಡ್ಬೇಕು ನೀವು. ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಆಗಿದ ತಕ್ಷಣ ಏನೋ ಒಂದು ಬದಲಾವಣೆ ಆಗೋ ಸಮಯ ಇದೆ ಮೇಡಮ್. ಹೌದು ಮೇಡಮ್, 100%. ಜಮೀರ್ ಅವ್ರು ನೋಡಿ ಫುಲ್ ಬಲವಂತ ಮಾಡಿದ್ದಕ್ಕೆ ಬಂದ್ರು, ಆದ್ರೆ ಕ್ಯಾಂಪೇನ್ಗೆ ಹೋಗಿಲ್ಲ. ಮನೆಗೆ ಹೋದ್ರು, ಅವ್ರ ಮನೇಲಿ ಊಟ ಮಾಡ್ಕೊಂಡ್ರು, ನನ್ನ ಪರ ಇವ್ರ ಪರವಾಗಿ ಎಲ್ಲರೂ ಮುಸಲ್ಮಾನರ ಸಮಾಜ ವೋಟ್ ಮಾಡ್ಬೇಕಪ್ಪ ಅಂತ ಕೈ ಮುಗಿದ್ಬಿಟ್ರು ಹೋದ್ರು. ಕೈ ಮುಗಿದ್ಬಿಟ್ಟು ಹೋಗಿರೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಕೈ ಮುಗಿತಾ ಇದೀನಿ, ದಯವಿಟ್ಟು ಇವ್ರಿಗೆ ವೋಟ್ ಮಾಡಬೇಡಿ ಅಂತ. ಸಮಾಜಕ್ಕೆ ಏನೋ ಒಂದು ಒಳ್ಳೇದಾಗ್ತಾ ಇತ್ತು ಮೇಡಮ್. ನೀವು ಅವ್ರು ಹೇಳಿರೋದು ರಾಜಕೀಯದಲ್ಲಿ ಯಾವತ್ತು ಏನ್ ಮಾಡ್ಬೇಕು ಅದು ಹೇಳಲ್ಲ, ಬಾಯಿಂದ ಮೆಸೇಜ್ ಕೊಡ್ತಾರೆ, ಜನ ಅರ್ಥ ಮಾಡ್ಕೊಂಡು ಬಿಡ್ಬೇಕು. ಖಂಡಿತ ಮೇಡಮ್, ನಾವು ಬಡವರ ಪರನೇ ಇರೋದು. ನಮ್ಮ ಪಕ್ಷದಲ್ಲಿ ಯಾವ್ದಾದ್ರು ಒಂದು ಯೋಜನೆ ಶ್ರೀಮಂತರ ಪರವಾಗಿರೋದು ಹೇಳಿ ಮೇಡಮ್. ಗ್ರೌಂಡ್ ಲೆವೆಲ್ ಅಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರು ಬಹಳ ನಾವು ನಂಬಿ ಮೋಸ ಹೋದ್ವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆ ರೆಕಾರ್ಡ್ಸ್ ನಮ್ಮ ಹತ್ರ ಕೂಡ ಇದೆ, ವಿಡಿಯೋ ರೆಕಾರ್ಡ್ಸ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಮೇಡಮ್, ಜನ ಅವ್ರ ಆಕ್ರೋಶ ಬಂದು ರೋಡಿಗೆ ಹೇಳ್ತಾ ಇರೋದು. ಆಕ್ರೋಶ ಇರ್ಬೋದು, ಟಿಕೆಟ್ ಬೇಕಾಗಿತ್ತು, ನಮಗೆ ಸಿಕ್ಲಿಲ್ಲ, ಬೇಜಾರಾಗಿದೆ. ಮೇಡಮ್ 100% 9ನೇ ತಾರೀಕು ಆಕ್ರೋಶ ಎಲ್ಲ ಜನ ತೋರಿಸ್ತಾರೆ. ಸ್ವಲ್ಪ ಏನಿಲ್ಲ, ಒಂದು 24 ಗಂಟೆ ವೇಟ್ ಮಾಡಬೇಕು. 24 ಗಂಟೆ ವೇಟ್ ಮಾಡಿದ ತಕ್ಷಣ ಲಾಸ್ಟ್ ಟೈಮ್ 58% ಆಗಿತ್ತಿಲ್ಲ ವೋಟ್ ಪರ್ಸೆಂಟೇಜು. ಆ ಪರ್ಸೆಂಟೇಜು ದಾಟುತ್ತೆ ಇಲ್ಲ ಅಂತ ಡೌಟ್ ಇದೆ ಮೇಡಮ್. ಈ ಸರಿ ವೋಟಿಂಗ್ ಅಲ್ಲಿನೇ ಡೌಟ್ ಇದೆ. ಎಷ್ಟೋ ಜನ ಆಚೆನೆ ಬರಲ್ಲ, ಏನಕ್ಕಪ್ಪ ನಾವು ಹೋಗಿ ಮಾಡಿ ತಿರ್ಗಾ ಇದೇ ಫ್ಯಾಮಿಲಿಗೆ ಎಲೆಕ್ಟ್ ಮಾಡ್ಕೊಂಡು ಬರಬೇಕು, ಅದಕ್ಕಿಂತ ಒಳ್ಳೇದು ವೋಟೇ ಮಾಡಬಾರ್ದು ಅಂತ ಎಷ್ಟೋ ಜನ ತೀರ್ಮಾನ ತಗೊಂಡಿದ್ದಾರೆ ಮೇಡಮ್. ಆದ್ರೆ ಇವಾಗ ಕಾಂಗ್ರೆಸ್ 2.5 ವರ್ಷ 3 ವರ್ಷ ಸರ್ಕಾರ ನಡೆಸ್ಬಿಟ್ಟು ಅವ್ರ ಸಾಧನೆ ಏನನ್ನೋದು ತೋರ್ಸಕ್ಕೆ ಎಲ್ಲಾ ಇಡೀ ಕರ್ನಾಟಕದ ಕ್ಯಾಬಿನೆಟ್ ಅಲ್ಲಿ ಹೋಗಿ ಕೂತ್ಕೊಂತಾ ಇರೋದು. ಅವರೆಲ್ಲ ಹೋಗ್ತಾ ಇರೋದು ನಮ್ಗೆ ಬೇಜಾರೇನಿಲ್ಲ. ಬೇಜಾರೇನ್ ಗೊತ್ತಾ, ಹೋಗೋರು ಒಂದು 20-30 ಜನ ಒಂದೇ ಯಾವುದೇ ಹೆಲಿಕಾಪ್ಟರ್ ಆದ್ರೂ ಯೂಸ್ ಮಾಡ್ಕೊಂಡು ಹೋಗ್ಲಿ, ಇಲ್ಲ ಒಂದು 4-5 ಕಾರ್ಗಳು ಯೂಸ್ ಮಾಡ್ಕೊಂಡು ಹೋಗ್ಲಿ. ಒಬ್ಬೊಬ್ರು ಮಿನಿಸ್ಟರ್ 10 ಕಾರ್ಗಳು ತಗೊಂಡೋಗ್ತಾರೆ. ಆ ದುಡ್ಡು ನಾವು ಕೊಟ್ಟಿರೋ ಟ್ಯಾಕ್ಸ್ ಇಂದ ಬರೋ ದುಡ್ಡು ಮೇಡಮ್. ಅದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾವು ಇವ್ರು ಹೋಗ್ತಾ ಇದಾರೆ ಅಂತ ನಮ್ಗೆ ಹೊಟ್ಟಿಗೆ ಚೇನಿಲ್ಲ. ಹೋಗೋರು ಒಂದು 100 ಜನ ಒಂದೇ ಸಮಯಕ್ಕೆ ಬೇಕಾದ್ರೆ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ಲಿ, ಹೋಗ್ಬಿಟ್ಟು ಅಲ್ಲೇ ಒಂದು ತಿಂಗಳು ಬೇಕಾದ್ರೆ ಪ್ರಚಾರ ಮಾಡಿದ್ವಿ. ಬೆಳಿಗ್ಗೆ ಹೋಗಿ ತಿರ್ಗಾ ಸಾಯಂಕಾಲ ಬರ್ತಾರಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತದೆ, ಒಂದು ಬೈಪೋಲ್ಗೆ ಎಷ್ಟು ಎಲೆಕ್ಷನ್ ದುಡ್ಡು ಖರ್ಚಾಗ್ತದೆ ಅಂತ ಅವ್ರಿಗೆ ಸ್ವಲ್ಪನೂ ಇದೇ ಇಲ್ಲ, ಕಾಮನ್ ಸೆನ್ಸೇ ಇಲ್ಲ. ಕರೆಕ್ಟ್. ಶ್ರೀಮಂತರು ಮತ್ತು ಬಡವರ ನಡುವಿನ ಹೋರಾಟ ಈ ಚುನಾವಣೆ ಅಂತ ಹೇಳ್ತಾ ಇದ್ರಿ ನೀವು ಕೂಡ, ಯದುಕುಮಾರ್ ಗೌಡ್ರೆ. ಹಂಗಾರೆ ನೆಕ್ಸ್ಟ್ ಬಿಜೆಪಿಯ ಬಹುತೇಕ ಎಲ್ಲ ಶ್ರೀಮಂತರು ಕಂಟೆಸ್ಟೇ ಮಾಡ್ತಾ ಇಲ್ಲ. ಆ ಥರ ಹೇಳಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಒಂದು ಇಲ್ಲಿ ಏನು ಗೊತ್ತಾ, ಇವಾಗ ಬಿಜೆಪಿ ರಾಜ್ಯಾಧ್ಯಕ್ಷರನ್ನೇ ತಗೋತೀನಿ ಉದಾಹರಣೆಗೆ. ನನ್ಗೆ ಅವ್ರು ಕಂಟೆಕ್ಸ್ಟ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಐ ಆಮ್ ನಾಟ್ ಇನ್ ದ ಪಾರ್ಟ್. ವಿಜಯೇಂದ್ರ ಅವರು ಇಲ್ಲ, ನನಗೆ ಅವಕಾಶ ಸಿಕ್ಕಿತ್ತು, ನಾನು ಬಿಜೆಪಿ ರಾಜ್ಯಾಧ್ಯಕ್ಷನೂ ಆಗಿದ್ದೇನೆ, ನಾನು MLA ಕೂಡ ಆಗಿದ್ದೇನೆ, ರೈಟ್, ನಮ್ಮ ಈ ಕ್ಷೇತ್ರದ ಈ ಸಾಮಾನ್ಯ ಕಾರ್ಯಕರ್ತನ ನಾನು ಬೆಳೆಸ್ತೀನಿ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಅಂತ ಅನ್ಕೋಬೇಕಾ ಇದನ್ನ? ಆ ತರದ್ದು ಭಾರತೀಯ ಜನತಾ ಪಾರ್ಟಿ ನೀವು ರಾಜ್ಯಾದ್ಯಂತ ತಗೊಂಡ್ರೆ ನೂರಾರು ಎಕ್ಸಾಂಪಲ್ಸ್ ಇದೆ. ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ಸ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು 45 ವರ್ಷ ಅವ್ರನ್ನ ನಾವು ಮಾಡಿದೀವಿ. ಅದಲ್ಲಿ ನಿತಿನ್ ನಬೀನ್ ಅವ್ರನ್ನ ಮಾಡಿದೀವಿ. ಅದಕ್ಕಿಂತ ಸಾಮಾನ್ಯ ಕಾರ್ಯಕರ್ತ ಯಾರು ಬೇಕು ಮೇಡಮ್? ಅದೇ ನಾ ಹೇಳ್ತಾ ಇರೋಂಥದ್ದು. ಆಮೇಲೆ ಮೇಡಮ್ ಅವಾಗ ನಾನು ಹೇಳಿದ ಉತ್ತರ ಕೊಡ್ಲಿಲ್ಲ, ಅವ್ರು ನಾನು ಹೇಳಾದ್ಮೇಲೆ ಉತ್ತರ ಕೊಡ್ಲಿ. ಉಚ್ಚಾಟಿತ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಹೆಂಗೆ ಸ್ಟಾರ್ ಪ್ರಚಾರಕರಾಗಿ ಬಾಗಲಕೋಟೆನಲ್ಲಿ ಈ ಮಹಿಳಾ ನಿಂದಕ ಹೆಂಗ್ ಪ್ರಚಾರ ಮಾಡ್ತಾ ಇದ್ದಾನೆ, ಕಾಂಗ್ರೆಸ್ ಪಕ್ಷ ಹೆಂಗ್ ಅವಕಾಶ ಮಾಡಿಕೊಡ್ತು? ಹೆಂಗೆ ಅಂದ್ರೆ ಉಚ್ಚಾಟಿತ ಯತ್ನಾಳ್ ಅವ್ರು ಬಂದ್ ಪ್ರಚಾರ ಮಾಡಿದ್ರಲ್ಲ ಹಂಗೆ. ಅಲ್ಲಿ ಸಿಂಬಲ್ ಬಂದ್ಬಿಟ್ಟು ನಮ್ ಸಿಂಬಲ್ ನಮ್ ಜೊತೆ ಬಂದಿಲ್ವಲ್ಲ, ನಮ್ ಸಿಂಬಲ್ ಅಲ್ಲಿ ಬಂದಿಲ್ವಲ್ಲ. ಇಂಡಿವಿಜುವಲ್ ಆಗಿ ಬರೋದು ಬೇರೆ, ಪಾರ್ಟಿದು ಏನಂತಾರೆ ಕ್ಯಾನ್ವಾಯ್ಸ್ ಇದೆಯಲ್ಲ, ಪಾರ್ಟಿ ಕ್ಯಾನ್ವಾಯ್ ನಲ್ಲಿ ಹೋಗಿ ಮಾಡೋದು ಬೇರೆ, ಇಂಡಿವಿಜುವಲ್ ಆಗಿ ಹೋಗಿ ಮಾಡ್ಬೇಡ. ಅಲ್ಲ, ಇಂತಹ ಒಂದು ಸುಸಂದರ್ಭದಲ್ಲಿ ಯತ್ನಾಳ್ ಅವ್ರ ಸಂಬಂಧಪಟ್ಟಂಗೆ ಒಂದು ಏನಾದ್ರೂ ಒಂದು ಡಿಸಿಷನ್ ತಗೋಬಹುದಿತ್ತಲ್ಲ ರಾಜ್ಯಾಧ್ಯಕ್ಷರು? ಇಂಡಿವಿಜುವಲ್ ಆಗೋದಕ್ಕೂ ಪಾರ್ಟಿ ಇಂಡಿವಿಜುವಲ್ ಆಗಿ ಸ್ವಾಗತಿಸ್ತಾರೆ, ಪಾರ್ಟಿಗೆ ನಾವು ವೆಲ್ಕಮ್ ಮಾಡಿಲ್ಲ. ನಾನೇನು ಹೇಳ್ತಾರೆ ಇನ್ನೊಂದೇನು ಅಂದ್ರೆ, ನಾವು ಅಲ್ಪಸಂಖ್ಯಾತ ತುಂಬಾ ಇದು ಮಾಡ್ಬಿಡಿ ಅಂತ. ಈಗ ಮೊನ್ನೆ ನಿಗಮ ಮಂಡಳಿಗಳಲ್ಲಿ ಎಲ್ಲ ನಿಗಮ ಮಂಡಳಿಗೂ ಸಾಲ ಕೊಟ್ಟಿದ್ದಾರೆ, ಆದ್ರೆ ಅಲ್ಪಸಂಖ್ಯಾತರ ನಿಗಮ ಮಂಡಳಿನಲ್ಲಿ 780 ಕೋಟಿ ಮಾತ್ರ ಅವ್ರ ಬಡ್ಡಿ ಮಾತ್ರ ಮನ್ನಾ ಮಾಡ್ಬೇಕಂತೆ. ಅದೇ ತರ ಬೇರೆ OBC ಅವರು, SC ಅವರು, ST ಅವರು ಇರ್ತಾರಲ್ಲ ಮೇಡಮ್, ಅವ್ರಿಗೆ ಯಾಕೆ ಮಾಡಿಲ್ಲ? ನಮ್ದು ಅಬ್ಜೆಕ್ಷನ್ಸ್ ಇರೋವಂಥದ್ದು ಇಲ್ಲಿ ಮಾತ್ರ ಬಡವರು ಇದ್ದಾರ, ಅಲ್ಲೂ ಬಡವರು ಇದ್ದಾರೆ, ಅದನ್ನ ಮಾಡ್ಬೇಕಾಗಿರೋಂಥದ್ದು. ಮತ್ತೆ ಈ ರೀಸೆಂಟ್ ಆಗಿ ನೋಡಿದಂಥದ್ದು ಈ ಸರ್ಕಾರ ನಡ್ಕೊಳ್ಳುವಂತ ರೀತಿ ಅಂದಾಗ 230 ಪ್ರಶ್ನೆಗೆ ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು ಯಾರು ಅಂತ ಒಂದು ಸಂಭಾವಿತ ಸಭಾಪತಿ ಸಭೆಯಿಂದ ಹೊರಗಡೆ ಹೋಗ್ತಾರೆ, ಸರ್ಕಾರಕ್ಕೆ ಚೀಮಾರಿ ಹಾಕ್ತಾರೆ. ಎಷ್ಟು 4 ಸತಿ 5 ಸತಿ ಆದ್ರೂ ಕೂಡ ಮಂತ್ರಿಗಳು ತಮ್ಮ ಕೆಲಸವನ್ನ
ಪ್ರಾಮಾಣಿಕವಾಗಿ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ನಾವು ಕೇಳಿದೆ ಅನ್ಕೊಂಡ ಮೇಡಮ್, ಮುಖ್ಯವಾದ ಪ್ರಶ್ನೆ ಕೇಳುವಂತದ್ದು ಇದ್ರಲ್ಲಿ ಸಾದಿಕ್ ಪೈಲ್ವಾನ್ ಏನ್ ಹೇಳಿದ್ರು, ನಾನು ನಿಂತಿರುವಂತದ್ದಕ್ಕೆ ಅಲ್ಪಸಂಖ್ಯಾತರು ನಿಂತಂಗೆ, ನಾನು ಹಿಂದೆ ಸರಿದ್ರೆ ಅದು ಅಲ್ಪಸಂಖ್ಯಾತರ ಸೋಲು ಅಂತ ಅವ್ರು ಹೇಳಿದಂತದ್ದು. ಅಂತವ್ರಿಗೆ ಯಾವ ಆ ತರ ಆಕ್ರೋಶ ಇರೋರ್ಗೆ ಒಂದೇ ದಿನಕ್ಕೆ ಹೆಂಗ್ ತಣ್ಣಗಾದ್ರು? ಏನ್ ತುಪ್ಪ ಸಾವಿರದ್ರಿ ಅವ್ರಿಗೆ? ಇದು ನಾನು ಕೇಳ್ತಾ ಇರೋಂಥದ್ದು. ಆಕ್ರೋಶ ಇರೋದು ಇದೆಯಾ ಇಲ್ವಾ? ಗ್ರೌಂಡ್ ರಿಯಾಲಿಟೀಸ್ ಇದೆ. ಯಾರ ಮೇಲಿದೆ? ಕಾಂಗ್ರೆಸ್ ಮೇಲಿದೆ. ಯಾಕಿದೆ? ಅವ್ರಿಗೆ ಅನ್ಯಾಯ ಮಾಡಿತಾರದಂತೆ. ಯಾರು ಅನ್ಯಾಯ ಮಾಡಿದ? ಅಲ್ಪಸಂಖ್ಯಾತರನ್ನ. ಯಾರನ್ನ ತೋರಿಸಿ ಅಲ್ಪಸಂಖ್ಯಾತರನ್ನ ಹೆಂಗೆ ಅಡಕತ್ರ ಸಿಕ್ಕಾಕ್ಸಿದೀರಾ ಅಂದ್ರೆ, ಆಮೇಲೆ ಮಾತಾಡಿ ಮೇಡಮ್. ಅಲ್ಲಲ್ಲ, ಈಗ ಅಲ್ಪಸಂಖ್ಯಾತರನ್ನ ಎಂತ ಅಡಕತ್ರಲ್ಲಿ ನೀವು ಸಿಕ್ಕಾಕ್ಸಿದಿರಿ ಅಂದ್ರೆ, ನೀವಿಬ್ರು ಸಿಕ್ಕೊಂಡು ರಾಷ್ಟ್ರೀಯ ಪಕ್ಷಗಳಲ್ವಾ, ನಿಮ್ಗೆ ಆ ಕಡೆ ಅವ್ರಿಗೆ ಬಲಾನು ಇಲ್ದಂಗೆ ಬಲ ಕಿತ್ಕೊಂಡು ಟಿಕೆಟ್ ಕೊಟ್ಟಿಲ್ಲ, ನಿಮ್ಮ ಹತ್ರ ಬರೋಣ ಅಂದ್ರೆ ಅವ್ರಿಗೆ ಧೈರ್ಯ ಇಲ್ಲ ಅನ್ನೋ ವಾತಾವರಣ ನಿರ್ಮಾಣ ಮಾಡಿದಿರಲ್ಲ ಮೇಡಮ್. ಈಗ ನಾವು ನಿಲ್ಸಿರುವಂತ ಅಭ್ಯರ್ಥಿ ಯಾರು ಮೇಡಮ್? ಅದು ಅವರು ಒಂದು ಅಲ್ಪಸಂಖ್ಯಾತರ ಹಿಂದುಳಿದ ಇರ್ತಾನೆ. ನಾವು ಕೇಳ್ತಾ ಇರೋದು ಏನು ಅಂತಂದ್ರೆ, ನಿಮ್ಮ ನಾಯಕರುಗಳು ಮಾಡಿದಂತ ಎಲ್ಲಾ ಅಧ್ವಾನಗಳನ್ನ ನಿಮ್ ಮುಂದೆ ಇಟ್ಟಿದ್ದೀವಿ, ಜನರ ಮುಂದೆ ಇಟ್ಟಿದ್ದೀವಿ, ನಾವು ಒಂದು ಅಭ್ಯರ್ಥಿನ ಹಾಕಿದ್ದೀವಿ, ನಮ್ಗೊಂದು ಅವಕಾಶ ಕೊಡಿ. ಆಯ್ತು, ಈ ಸತಿ ನಿಮ್ಗೆ ಏನಾದ್ರೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳು ನಿಮಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆಯಾ? ಖಂಡಿತವಾಗ್ಲೂ ಸಿಗುತ್ತೆ ಮೇಡಮ್. ಯಾಕಂದ್ರೆ ನಾವು ಅವರಲ್ಲಿ ವಿಶ್ವಾಸ, ಒಂದ್ ನಿಮಿಷ ಮೇಡಮ್, ನೀವು ನಿಮ್ ಮಂದಾಗ ಮಾತಾಡಿ ಮೇಡಮ್, ನಾ ಏನಾದ್ರು ಮಾತಾಡೋದು ಒಂದ್ ನಿಮಿಷ ಇರಿ. ಅವರ ಒಂದು ವಿಶ್ವಾಸನ ಗಳಿಸ್ಕೊಳ್ಳೋ ನಾವು ಮನವಿ ಮಾಡಿದ್ವಿ. ನಾವು ಅವ್ರ ಬಳಿ ಹೋದಾಗ ಅವರು ಅದೇ ರೀತಿಯಾದ ಆಶ್ವಾಸನೆ ಕೊಟ್ಟಿದ್ದಾರೆ. ಪಕ್ಷ ಅದು ಮತದಾನದಲ್ಲಿ ತೀರ್ಮಾನ ಆಗುತ್ತೆ. ಆದ್ರೆ ಒಂದು ಇರುವಂತದ್ದು, ಈ ಜನ ವಿರೋಧಿ ಭ್ರಷ್ಟಾಚಾರದ ಕಾನೂನು ವಿರೋಧಿ ಸರ್ಕಾರಕ್ಕೆ ಜನ ಪಾಠ ಕಲಿಸ್ತಾರೆ. ಆದ್ರೆ ಅಲ್ಪಸಂಖ್ಯಾತರು ಕೂಡ ಸೇರಿ ಈ ಪಕ್ಷಕ್ಕೆ ಪಾಠ ಕಲಿಸ್ತಾರೆ. ಹಂತ ಹಂತವಾಗಿ ಅಲ್ಪಸಂಖ್ಯಾತ ಮತಗಳನ್ನ ಕಾಂಗ್ರೆಸ್ ಕಳ್ಕೊಳ್ತಾ ಇದೆ ಅನ್ನೋದೇ ಕಾಣ್ತಾ. ಇವರು ಒಂದು ವಿಚಾರ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ, ಕಾಂಗ್ರೆಸ್ ಬಳಸ್ತಾ ಇದೆ, ಬಿಸಾಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಮತ್ತೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳಷ್ಟು ಇಷ್ಟವಾಗಿದೆ ಅಂದ್ರೆ, ನಾನು ಒಂದು ಜಸ್ಟ್ ಜನರಲ್ ಥಿಂಕಿಂಗ್ ಅಲ್ಲಿ ಕೇಳೋದು, ಬಿಜೆಪಿ ಅವರು ಮಾಡಿರುವಂತಹ ಆಟಾಟೋಪಗಳು, ದಾಂಧಲೆಗಳು, ಅವ್ರ ಮೇಲೆ ಮಾಡಿರುವಂತಹ ಒಂದು ಮಾನಸಿಕವಾದಂತಹ ಹಲ್ಲೆ ಎಷ್ಟಿರ್ಬೋದು? ನೀವು ಇವ್ರು ನಿಜವಾಗ್ಲೂ ಅದನ್ನೇ ಹೇಳೋದಾದ್ರೆ, ಕಾಂಗ್ರೆಸ್ ಆ ರೀತಿ ಮಾಡಿಲ್ಲ, ಬಟ್ ಸ್ಟಿಲ್ ಇವರೇ ಕ್ಲೈಮ್ ಮಾಡ್ತಾ ಇದ್ದಾರೆ, ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ರು, ಅಲ್ಲಿ 80,000 ಜನ ಇದ್ರು, ಮೈನಾರಿಟಿ ಕೊಡ್ಲಿಲ್ಲ, ಸ್ಟಿಲ್ ಸಾದಿಕ್ ಪೈಲ್ವಾನ್ ಬಂದ್ರು, ಅವ್ರನ್ನ ತೆಗೆಸಿ ಹಾಕಿದ್ರು, ಮತ್ತೆ ಅವ್ರಿಗೆ ಕೊಡ್ತಾ ಇದ್ರು, ಎಲ್ಲ ಆದ್ರೂ ಬಿಜೆಪಿ ಅತ್ತ ಮೈನಾರಿಟಿ ಒಂದು ಕ್ಷಣನೂ ಮುಖ ನೋಡ್ತಾ ಇಲ್ಲ ಅಂದ್ರೆ, ಇವ್ರು ಮಾಡಿರುವಂತಹ ಹಲ್ಲೆ ಎಷ್ಟರ ಮಟ್ಟದಿದೆ? ಅದೇ ಕ್ಷೇತ್ರದಲ್ಲಿ ಮುಸ್ಲಿಂ ಮಹಿಳೆಯರು ಬಂದಿರುವಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಹೆಂಡತಿಗೆ ಉಡಿ ತುಂಬ ಕಳಿಸಿದ್ದಾರೆ. ತುಂಬಲಿ ಮೇಡಮ್, ಒಳ್ಳೆ ಸಂಸ್ಕಾರ, ಒಳ್ಳೆ ವಿಚಾರ. ಏನು ಆ ರೀತಿಯಾದಂತಹ ಒಂದು ಏನು ವಿಂಗಡಣೆ ಸಮಾಜದಲ್ಲಿ ಆಗ್ಬಾರ್ದು. ಅವ್ರು ಉಡಿ ತುಂಬಿಕೊಳ್ಳಿಸಿದ್ರೆ ನಾನು ಅದನ್ನ ಗೌರವಿಸ್ತೀನಿ. ನಿಜವಾಗ್ಲೂ ಅಷ್ಟಾದ್ರೂ ಬೆಸುಗೆ ಇರಬೇಕು ಐ ರೆಸ್ಪೆಕ್ಟ್ ದಟ್. ಅದು ಒಂದು ಮಾತು ಕೇಳ್ತೀನಿ. ಇವಾಗ 80,000 ಮಂದಿ ಮತದಾರರಿದ್ದಾರೆ, ನಮಗೂ ಟಿಕೆಟ್ ಸಿಗ್ಬೇಕಿತ್ತು ಅಂತ ಅಲ್ಪಸಂಖ್ಯಾತರು ಕೇಳಿದ್ರೆ ಅದ್ರಲ್ಲಿ ತಪ್ಪಿಲ್ಲ, ಅತ್ಯಂತ ನ್ಯಾಯಯುತವಾದಂತಹ ಒಂದು ಆಗ್ರಹ. ಆಯ್ತಾ? ಅದು ಆಗಿದ್ರೆ ಖುಷಿಯಾಗಿತ್ತು. ಆದ್ರೆ ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ, ಇವಾಗ ನೋಡಿ, ಯುಟಿ ಖಾದರ್ ಅವರು ನಮ್ಮ ಅತ್ಯಂತ ಗೌರವಾನ್ವಿತ ಸಭಾಪತಿ ಅಂತ ಹೇಳಿದ್ರು, ಯುಟಿ ಫರೀದ್ ಅವರ ನಂತರದಲ್ಲಿ ಅವ್ರಿಗೆ ಅದು ಆ ಒಂದು ಪೊಸಿಷನ್ ಸಿಕ್ಕಿರುವಂತದ್ದು. ಕಮರುಲ್ ಇಸ್ಲಾಂ ಅವ್ರ ನಿಧನ ನಂತರ ಅವರ ಕನೀಸ್ ಫಾತಿಮಾ ಅವ್ರು ಬಂದ್ರು, ಅಥವಾ ತನ್ವೀರ್ ಸೇಠ್ ಅವರು, ಅಜೀಜ್ ಸೇಠ್ ಅವರ ನಂತರ ತನ್ವೀರ್ ಸೇಠ್ ಅವ್ರು ಬಂದ್ರು. ಸೊ ಈ ರೀತಿಯ ಪರಿಪಾಠವನ್ನ ಇಲ್ಲೂ ಪಾಲಿಸಿಕೊಂಡು ಬಂದಿದೆ ಆಗಿರೋದನ್ನ ಅಲ್ಲಿ ಬೈ ಎಲೆಕ್ಷನ್ ಆಗಿರೋದನ್ನ ಕೊಟ್ಟಿದೆ. ಇನ್ನೊಂದು, ಕಾಂಗ್ರೆಸ್ ತನ್ನ ಅತ್ಯಂತ ಒಂದು ಉತ್ತಮವಾದ ಗಳಿಗೆಗಳಲ್ಲಿ, ತನ್ನ ಉನ್ನತ ಗಳಿಗೆಗಳಲ್ಲಿ ಎಲ್ಲಾ ಸಮುದಾಯಗಳನ್ನು ಪೊರೆದುಕೊಂಡೇ ಬಂದಿದೆ. ನಾನು ಹೇಳಲ್ಲ ಕಾಂಗ್ರೆಸ್ನಲ್ಲಿ 100% ಆಗಿ ಎಲ್ಲವೂ ಇಲ್ಲ, 100% ಒಳ್ಳೇದು ಮಾಡೋದಕ್ಕೆ ಉಳಿದ ಪಾರ್ಟಿಗಳು ಬಿಡೋದಿಲ್ಲ. ಅಲ್ಲಿ ಒಂದು ಸಣ್ಣದು ಕೊಟ್ಟರು ಅವ್ರನ್ನ ಜರಿತಾ ಬೇರೆ ಬೇರೆ ಅಜೆಂಡಾಗಳನ್ನ ಇಟ್ಕೊಂಡು, ಕೋಮು ದ್ವೇಷದ ಮಾತುಗಳನ್ನು ಇಟ್ಕೊಂಡು, ಬೇರೆ ಬೇರೆ ರೀತಿಯ ಪ್ರತಿಪಾದನೆಗಳನ್ನ ಇಟ್ಕೊಂಡು ಜನರ ಮನಸ್ಸನ್ನು ಒಡೆಯುವಂತ ಕೆಲಸ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಕಾಂಗ್ರೆಸ್ 100% ಎಲ್ಲಾ ಸಮುದಾಯಗಳನ್ನು ಅಭಿವೃದ್ಧಿ ಮಾಡ್ತಾ ಅವರು ದ್ವೇಷ ತುಂಬಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಎಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ಹೇಳಿದ್ರಲ್ರಿ ಆಸಾಮ್ ಅಧ್ಯಕ್ಷನ್ಸ್ ಅಲ್ಲಿ, ಏನಂದ್ರೆ ನಿಮ್ ನಮಾಜ್ ಮಾಡೋದು ಬಿಟ್ಬಿಟ್ಟು ಅದಂತರ ಹಾವ್ನ ಹೊಡಿರಿ RSS ಬಿಜೆಪಿ ಅಂತ. ಇದಕ್ಕಿಂತ ದ್ವೇಷ ಬೇಕಾ? ಬೇಕಂದ್ರೆ ನಾನು ಹೇಳ್ತಾ ಇರೋದು, ಇದಕ್ಕಿಂತ ದ್ವೇಷ ಬೇಕಾ? ಪ್ರಪಂಚದಲ್ಲಿ, ದೇಶದಲ್ಲಿ ಒಬ್ಬ ಗೌರವಾನ್ವಿತ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಮಾತಾಡಂತ ಮಾತೇನ್ರಿ ಇದು? ನಾಚಿಕೆ ಆಗ್ಬೇಕಾಗುತ್ತೆ. ಒಬ್ಬ ಮಹಿಳೆಯಾಗಿ ನೀವು ಅದನ್ನ ಖಂಡಿಸಬೇಕಾಗುತ್ತೆ. ನೋಡ್ರಿ, ಸೈದ್ಧಾಂತಿಕವಾದ ವಿರೋಧ ಬೇರೆ ಇರುತ್ತೆ, ರಾಜಕೀಯವಾದ ವಿರೋಧ ಬೇರೆ ಇರುತ್ತೆ ಮೇಡಮ್. ಸೈದ್ಧಾಂತಿಕ ವಿರೋಧ ಇದೆ, ರಾಜಕೀಯವಾದ ವಿರೋಧ ಬೇರೆ ಇದೆ. ಆದರೆ ಕೊಲ್ಲುವಂತದ್ದು ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದವರು ಯಾವ ಪಕ್ಷದವರು? ಸಿಗ್ದಂಗೆಯಲ್ಲಿ ಅದೇ ರಾಜೇಶ್ ಪೈಲಟ್ ಏನಂತ ಹೇಳಿದ್ರು, ರಾಜೀವ್ ಗಾಂಧಿ ಏನಂತ ಹೇಳಿದ್ರು,
ಇರ್ಷಾದ್ ಒಂದ್ ನಿಮಿಷ ಬಂದೆ ಒಂದು ಇರ್ಷಾದ್ ಅವ್ರು ಏನ್ ಹೇಳಕ್ ಬಂದ್ರು? ಮೇಡಮ್ ಬಿಜೆಪಿ ಅವರು ಆಕ್ರೋಶ ಅದ್ ನೋಡ್ತಾ ಇದ್ರೆ ನನಗೆ ಭಯ ಆಗ್ತದೆ. ಏನಪ್ಪ ಇದ್ದಕ್ಕಿದ್ದಂಗೆ ಹೆಣ್ಮಕ್ಳ ಮೇಲೆ ಅಷ್ಟು ಪ್ರೀತಿ ಬಂದ್ಬಿಟ್ಟಿದೆ ಅಂತ. ಇರಿ ಅವ್ರ ಪಕ್ಷದಲ್ಲಿ ಎಂತೆಂತ ರೇಪಿಸ್ಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಮೇಡಮ್. ಇವತ್ತು ಗುಜರಾತ್ ಇಂದ ರೇಪ್ ಮಾಡಿ ಒಳಗಡೆ ಹೋಗೋರು ಕರ್ಕೊಂಡ್ ಬಂದು ಆಮ್ ಆದ್ಮಿ ರಾಜ್ಯಸಭಾ ಮೆಂಬರ್ ಮಾಲಿವಾಲ್ ಆರಾಮ್ ಆದ್ಮಿ ರಾಜ್ಯಸಭಾ ಯಾವ ರೀತಿ ಅಂತ ಹೇಳಿದ್ರೆ ಹೇಳಿ ಸರ್, ನಾನು ಉತ್ತರ ಕೊಡ್ತೀನಿ. ಹೇಳಿ ಸರ್, ಅದ್ರ ಬಗ್ಗೆ ರಾಜ್ಯಸಭೆ ಹೇಳಿ ಸರ್, ನಾನು ಉತ್ತರ ಕೊಡ್ತೀನಿ. ಹೇಳೋದು ಏನಿಲ್ಲ ಇರ್ಷಾದ್ ಅವರೇ. ಬಿಜೆಪಿ ಅವರು ಹೇಳಿ ಸರ್, ನಾನು ಗಾಡಿ ಉತ್ತರ ಕೊಡ್ತೀನಿ. ಇಲ್ಲ, ಯಾವ ಸಿಚುವೇಶನ್ ಬೇಕೋ ಆ ಥರ ಚೇಂಜ್ ಆಗ್ಬಾರ್ದು. ಮಹಿಳೆಯರಿಗೆ ಯಾವಾಗಲೂ ಒಂದೇ ಸರ್ ಇದೆ. ಇಲ್ಲ ಪಿಕ್ ಅಂಡ್ ಚೂಸ್ ಇಲ್ಲ. ನೀವು ತೋಡಿಯೋ ಆಕ್ರೋಶ ಕೇಳ್ತಾರೆ ಪ್ರಶ್ನೆ. ಏನ್ ಮಾಡಿದೀವಿ? ನಾವು ಇವತ್ತು ಕೊಟ್ಟಿರೋ ರೆಸ್ಪೆಕ್ಟ್ ಬೇರೆ ಯಾವ ಪಕ್ಷ ಯಾವ ಪಕ್ಷ ಹೇಳಿ ನೋಡೋಣ. ನೀವು ಹೇಳಿ, ಜನ ನೋಡ್ತಾ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಬೇಡ, ಯಾವತ್ತು ಒಂದೇ ಸ್ಟ್ಯಾಂಡರ್ಡ್ ಇರಬೇಕು. ಮಹಿಳೆಯರ ಮೇಲೆ ರೆಸ್ಪೆಕ್ಟ್ ಇರೋ ಯಾವತ್ತು ಒಂದೇ ತರ ಯಾವ ತರ ಎಲೆಕ್ಷನ್ ಬಗ್ಗೆ ಮಾತಾಡೋಣ, ಡೈವರ್ಟ್ ಆಗೋದು ಬೇಡ. ನಾಗೇಂದ್ರ ಕಳೆದ ಸಲ ಬೈ ಎಲೆಕ್ಷನ್ 3 ಕ್ಷೇತ್ರಗಳನ್ನ ಕಳ್ಕೊಂಡಿದೆ ನಿಮ್ಮ ಮಿತ್ರ ಪಕ್ಷ. ನೀವು ಮಿತ್ರರು ಕೂಡ ನಮಾಜ್ ಮಾಡೋದು ಬಿಟ್ಟೆ ಬಿಜೆಪಿ ಮಾತಾಡಿದ್ದು ತಪ್ಪು ಅಂತ ಹೇಳಿ ನಮಾಜ್ ಮಾಡೋದು ಬಿಟ್ಟು ಮಲ್ಲಿಕಾರ್ಜುನ್, ನೀವು ನಮಾಜ್ ಬಿಟ್ಟೆ RSS ಬಿಜೆಪಿ ಕೊಲ್ತೀರಾ ನೀವು ಕೊಲ್ತೀರಾ? ನಿಮ್ಗೆ ಅವ್ರಿಗೆ ಅಲ್ಲ, ಅವ್ರಿಗೆ ಹೇಳ್ಬೇಕು. ಇದು ನೀವು ಹೇಳಿದಂತದ್ದು ರಾಷ್ಟ್ರೀಯ ಅಧ್ಯಕ್ಷರೇ ತಪ್ಪು. ಮೇಡಮ್, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮಾಜ್ ಮಧ್ಯದಲ್ಲೇ ಬಿಜೆಪಿ RSS ಮೇಡಮ್, ಇವತ್ತು ದಾವಣಗೆರೆಯಲ್ಲಿ ಇವತ್ತು ಒಂದು ಸರ್ವೆ ರಿಪೋರ್ಟೇ ಮಾಡಿಬಿಟ್ಟಿದೆ ಇವತ್ತು ಇದ್ರ ಭವಿಷ್ಯನ. ಇವತ್ತು ದಾವಣಗೆರೆಯಲ್ಲಿ 2,31,132 ಒಟ್ಟು ಮತದಾರರಿರೋದು. ಮಹಿಳೆಯರು ಬಂದ್ಬಿಟ್ಟು ಅದರಲ್ಲಿ 1,17,690, ಪುರುಷರು ಬಂದು 1,13,399 ದಾವಣಗೆರೆ ಅಂತ ಮತ ಬ್ಯಾಂಕು. ಅಲ್ಲಿ ಒಂದು ಸಮೀಕ್ಷೆ ಮಾಡಿರೋದು. ಅದೇ ರೀತಿಯಾಗಿ ಬಾಗಲಕೋಟೆದು ಹೇಳ್ಬಿಡ್ತೀನಿ ಹಾಗೆ 2,59,797 ಒಟ್ಟು ಮತದಾರರಿರೋದು. ಪುರುಷರು ಬಂದ್ಬಿಟ್ಟು ಅಲ್ಲಿ 1,26,999 ಇದ್ದಾರೆ. ಹಾಗೆ ಮಹಿಳೆಯರು 1,32,755 ಇದ್ದಾರೆ. ಯುವಕರು ಬಂದು 4,387 ಇದ್ದಾರೆ. ಸೊ ಇದು ಒಂದು ಅಲ್ಲಿ ದಾವಣಗೆರೆದು ಮತ್ತೆ ಬಾಗಲಕೋಟೆ ಒಂದು ಮತದಾರರ ಒಟ್ಟು ಮತ. ಸೊ ಅಲ್ಲಿ ಒಂದು ಫ್ರೀ ಪೋಲ್ ಮಾಡಿದ್ದಾರೆ, ಚಾಣಕ್ಯ ಅನ್ನೋ ಒಂದು ಸರ್ವೆ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದರೆ ಮಿಷನ್ ಚಾಣಕ್ಯ ಅಂತ ಒಂದು ಸರ್ವೆ ರಿಪೋರ್ಟ್ ಬಂದಿದೆ. ಸೊ ಯಾವ ರೀತಿ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಅಲ್ಲಿ ಬರೋದೇ 46% ಅಂತ, ಅಲ್ಲಿನ ಒಟ್ಟು ಮತ 46%. ಅದೇ ರೀತಿ ಇತರೆ 2% ಅಂತ, BJP 52% ಅಂತ ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ದಾರೆ. ಎಲ್ಲಿ? ಬಾಗಲಕೋಟೆಯಲ್ಲಿ. ಅದೇ ರೀತಿ ದಾವಣಗೆರೆಗೆ ಬಂದರೆ ಕಾಂಗ್ರೆಸ್ 32%, ಏನು SDPI ಇದೆಯಲ್ಲ ಅದು 15%, ಇತರೆ ಬಂದು 19%. ಸೊ BJP 34% ಬರ್ತಾ ಇದೆ ಅಂತ. ಸೊ ಆಲ್ರೆಡಿ ಒಂದು ಚಾಣಕ್ಯನ ಸರ್ವೆ ನಾವು ನೋಡಿದ್ದಾರೆ, ಈಗ ಹಿಂದೆ ಎಲ್ಲ ನೋಡಿದ್ದೀವಿ. ಆ ಸರ್ವೆ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ಗೆ 46% ಬಂದರೆ BJPಗೆ 52% ಬರುತ್ತೆ ಬಾಗಲಕೋಟೆಯಲ್ಲಿ. ಸೊ ದಾವಣಗೆರೆ ದಕ್ಷಿಣದಲ್ಲಿ 32% ಕಾಂಗ್ರೆಸ್ ಬಂದರೆ 34% BJP ಬರುತ್ತೆ ಅಂತ ಸರ್ವೆ ರಿಪೋರ್ಟ್ ಮಾಡಿದ್ದಾರೆ. ಅದನ್ನ ಚುನಾವಣೆ ನೋಡೋಣ. ಆ ರೀತಿಯಾಗಿ ನಾಗೇಂದ್ರ ಅವರೇ, ಕಳೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರನ ಕಳ್ಕೊಂಡವರು, ನಿಮ್ಗೆ ಯಾವ ಕಾನ್ಫಿಡೆನ್ಸ್ ಈ ಸತಿ ಉಪಚುನಾವಣೆ? ನೋಡಿ, ಕಾಂಗ್ರೆಸ್ ಅವ್ರದ್ದು ನಿಮ್ ನೋಡಿರ್ಬೋದು, ಕಾಂಗ್ರೆಸ್ ಅವ್ರದ್ದು ಯಾವ ರೀತಿ ಕಳ್ಕೊಂಡ್ವಿ ಅಂತ. ಇವ್ರಿಗೊಂದು ಸಮರ್ಥವಾಗಿರುವಂತ ಒಬ್ಬ ನಾಯಕನಾಗಕ್ಕಾಗದೆ ಇವರು ಆಪರೇಷನ್ ಮಾಡಿದವರು. ಯಾರನ್ನ ಯೋಗೇಶ್ವರ್ನ ನಾವು ಟಿಕೆಟ್ ಕೊಡ್ತೀರಿ, JDS ಅಲ್ಲಿ BJP ಟಿಕೆಟ್ ಕೊಡ್ತೀರಿ ತಕ್ಷಣ ಇವ್ರು ರಾತ್ರಿ ಆಪರೇಷನ್ ಮಾಡ್ತಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ, ಪರಿಸ್ಥಿತಿ ಏನಿದೆ ಯೋಗೇಶ್ವರ್ ಆಪರೇಷನ್ ಬಗ್ಗೆ ಯಾವ ಪಕ್ಷ ಮಾತಾಡ್ತಾ ಇದ್ರು? ಈಗ ಯೋಗೇಶ್ವರ್ ನಾವು ಟಿಕೆಟ್ ಕೊಡ್ತೀವಿ. ಯೋಗೇಶ್ವರ್ ಇದ್ರು, ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ರು, ಅವರು JDS ಅಲ್ಲಿ ಇದ್ರು, BJP ಟಿಕೆಟ್ ಕೇಳ್ತಾರೆ, JDS ಟಿಕೆಟ್ ಕೇಳ್ತಾ ಇದ್ರು. ಅವ್ರು ಕರ್ಕೊಂಡೋಗಿ ನೀವು ಮಾಡ್ಕೊಂಡ್ರಿ. ಒಂದು ಟಿಕೆಟ್ ಕೊಡಕ್ಕೆ ಒಂದು ಅರ್ಹತೆ ಇರಲಿಲ್ಲ ಕಾಂಗ್ರೆಸ್ಗೆ. ಸೊ ಇವತ್ತು ಒಂದೇ ವಿಚಾರ ಹೇಳಿ, ಜನ ಕಾಂಗ್ರೆಸ್ ಆಪರೇಷನ್ ಮಾಡ್ತಾರೆ. ಒಂದೇ ವಿಚಾರ, ಜನ ಇವತ್ತು ಕಾಂಗ್ರೆಸ್ ಕಂಪ್ಲೀಟ್ ತಿರಸ್ಕಾರ ಮಾಡಕ್ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ನಾವ್ ಹೇಳ್ತಾ ಇಲ್ಲ, ಆ ಮತದಾರರು ಹೇಳ್ತಾ ಇದಾರೆ. ಇವತ್ತು ಯಾಕೆ ಕೊಡ್ಬೇಕು ಕಾಂಗ್ರೆಸ್ಗೆ? ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಇಲ್ಲಿ ದಾವಣಗೆರೆ ಮತದಾರ ಬರ್ರಿ, ಗಲ್ಲಿ ಗಲ್ಲಿ ಬನ್ರಿ, 3 ಸೌಕರ್ಯ ನೋಡ್ರಿ. ನಮಗ್ ಚರಂಡಿ ಇಲ್ಲ, ನಮ್ಗೆ ಸ್ಕೂಲ್ಗಳಿಲ್ಲ, ನಮ್ಗೆ ಹಾಸ್ಪಿಟಲ್ಗಳಿಲ್ಲ, ಎಲ್ಲ ಬರೇ ಸಾಕು ಶ್ರೀಮಂತರ ಹೊಡೆತಂತ ಇದಾವೆ. ಸರ್ಕಾರದ ಅಭಿವೃದ್ಧಿ ಇಲ್ಲ ಅಂತ ನೀವು ಹೋಗ್ಬಿಟ್ಟು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ ಮೇಡಮ್. ನಾನು ಹೇಳ್ಬೇಡ, ಇಲ್ಲಿ ಕುಂತ ಮಾಡೋದಿಲ್ಲ. ನಾನು ದಾವಣಗೆರೆಗೆ ಹೋಗಿ ಅಲ್ಲಿನ ಒಂದು ಎಲ್ಲ ಜನರ ಒಂದು ಮಾಹಿತಿ
ಮಾಹಿತಿ ತಗೊಂಡೇ ಬಂದು ಕುಂತಿದ್ದೀನಿ ನಾನು ಇಲ್ಲಿ. ಸೊ ಮೂಲ ಸೌಕರ್ಯ ನಿಲ್ದೇ ಇರೋದಂತೆ ಅದು ದಾವಣಗೆರೆ ಅಂತ ಹೇಳ್ಬೋದು. ಇವತ್ತು ಅಲ್ಲಿನ ಮತದಾರಗಳು ಬೇಸತ್ತೋಗಿದ್ದಾರೆ. ಇವ್ರಿಗೆ ಸರ್ಕಾರಕ್ಕೆ ಮುಖನೇ ಇಲ್ಲ ಕ್ಷೇತ್ರಗಳಿಗೆ ಹೋಗಕ್ಕೆ. ಇವತ್ತು ಯಾಕಂದ್ರೆ ಇವತ್ತು ಒಳ ಮೀಸಲಾತಿ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಲೆಗಸಿ ಇದೆ, ಮೇಟಿ ಲೆಗಸಿ, ಈ ಕಡೆ ಶಾಮನೂರು ಆ ಲೆಗಸಿನ ಏನಾದ್ರು ಬ್ರೇಕ್ ಮಾಡ್ತಾರ ಮತದಾರರು? ಮೇಡಮ್ ಎರಡೂ ಲೆಗಸಿ ಬ್ರೇಕ್ ಆಗ್ತಾ ಇದೆ ಮೇಡಮ್ ಕರ್ನಾಟಕದಲ್ಲಿ. ಲೆಗಸಿ ಬ್ರೇಕ್ ಆಗಿ ಎಲ್ಲಾ ಲೆಗಸಿಗಳು ಬ್ರೇಕ್ ಆಗ್ಬೇಕು ಇರ್ಷಾದ್ ಅವರೇ. 100% ಆಗಿ ಒಂದಲ್ಲ, ಇಲ್ಲಿ ಬಹಳಷ್ಟು ಇದಾವೆ. ಆ ಎಲ್ಲಾ ಲೆಗಸಿಗಳು ಬ್ರೇಕ್ ಹಾಕುವಂತ ಪ್ರಜ್ಞಾವಂತಿಕೆ ಮತದಾರರಲ್ಲಿ ಬರಬೇಕು. ಮತದಾರರು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಇದು ಎರಡು ಕೋಟೆಗಳು ಬೀಳಿಸಲೇಬೇಕು, ಬೀಳಿಸಿದ್ರೆ ಮಾತ್ರ ಏನಾದರೂ ಒಂದು ಹೊಸ ಮುಖಗಳು ಬರೋ ಸಾಧ್ಯತೆಗಳಿದೆ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇವಾಗ ನಾವು ಏನು ಹೇಳ್ಕೊಂಡ್ರು ಅಷ್ಟೇ, ನಾಳೆ ಮತಪ್ರಭುಗಳಿಗೆ ಹೋಗಿ ಜನ ಯಾವ ಥರ ವೋಟ್ ಮಾಡ್ತಾರಂತ ಜನರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಪ್ರಾಕ್ಟಿಕಲ್ ಆಗಿ ನೀವು ಆಗ್ಲೇ ಹೇಳಿದ್ರಿ, ಬಡವರು ಶ್ರೀಮಂತರು ಅಂತ ಹೇಳಿ. ಬಡವರು ಒಂದು ಪಕ್ಷ ಶಾಸಕರಾಗಿ ಅವಕಾಶ ಪಡ್ಕೊಂಡ್ರು ಕೂಡ ಈ ದೊಡ್ಡ ಪ್ರವಾಹದೊಳಗೆ ಈಜೋದಕ್ಕೆ ಸಾಧ್ಯವೇ? ಮೇಡಮ್ ಏನಕ್ಕೆ ಸಾಧ್ಯ ಇಲ್ಲ ಮೇಡಮ್. ಇಡೀ ಭಾರತದಲ್ಲಿ ಎಷ್ಟೋ ಎಕ್ಸಾಂಪಲ್ಗಳು ಹೇಳಿದ್ದಾರೆ ನಮ್ಮಂತ ಪಕ್ಷಗಳೇ ಇದೆ ಇಲ್ಲ ಮೇಡಮ್. ಬಡವ್ರ ಪಕ್ಷ ತಾನೇ. ನಾವು ಜನರ ಹತ್ರ ಭಿಕ್ಷೆ ಬೇಡ್ಕೊಂಡು ಈ ಲೆವೆಲ್ಗೆ ಬಂದಿರೋದು. ನಾವೇನೋ ನಮ್ಮ ಮನೆಯಿಂದ ದುಡ್ಡು ತಗೊಂಡು ಬಂದು ಹಾಕಿ ರಾಜಕಾರಣಕ್ಕೆ ಬಂದಿಲ್ಲ. ಜನರು ಕೊಟ್ಟಿರೋ ದುಡ್ಡಿಂದಾನೇ ನಾವು ರಾಜಕಾರಣಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀನಿ ಅಂದ್ರೆ ನಮ್ಮ ತಂದೆ ಅವರು ಸಾಮಾನ್ಯ ಆಟೋ ಡ್ರೈವರ್ ಮೇಡಮ್. ಅಂತವ್ರ ಮಗ ನಾನು. ಆಮ್ ಆದ್ಮಿ ಪಾರ್ಟಿಲಿ ಇಷ್ಟು ಅವಕಾಶ ಸಿಕ್ಕಿದೆ, ಬಡವ್ರ ಪಕ್ಷದಿಂದಾನೇ ಬಂದು ಮಾತಾಡ್ತಾ ಇದ್ದೀನಿಲ್ಲ ಮೇಡಮ್. ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ಕೊಂಡು ಮೇಡಮ್ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಕಾಂಗ್ರೆಸ್ ಅವರು ಮಾತಾಡಬೇಡಿ ಮೇಡಮ್. ನೀವು ಅದಕ್ಕೆ ಮಹಾನ್ ದಯವಿಟ್ಟು ನೀವು ಭ್ರಷ್ಟಾಚಾರದ ಬಗ್ಗೆ ಬಾಯಿನೇ ತೆಗಿಬೇಡಿ. ಏನಕ್ಕಂದ್ರೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡಬೇಡಿ ಮೇಡಮ್. ನೀವೆಲ್ಲ ಗೆಲ್ಲುವ ವಿಶ್ವಾಸ ಗೌಡ್ರೆ. ಮೇಡಮ್ ಈಗ ತಾವೊಂದು ಹೇಳಿದ್ರಿ ಲೆಗಸಿ ಮತ್ತೆ ಲೆಜೆನ್ಸ್. ಲೆಗಸಿನ ಕ್ರಿಯೇಟ್ ಮಾಡೋರು ಜನರನ್ನೇ, ಲೆಜೆನ್ಸ್ ನ ಕ್ರಿಯೇಟ್ ಮಾಡೋರು ಜನರನ್ನೇ. ಆದ್ರೆ ಈ ಬಾರಿ ಅದು ಬ್ರೇಕ್ ಆಗುತ್ತೆ. ಮೇಡಮ್ ಹೇಳ್ತಾರೆ ನಾನು ತುಂಬಾ ಅಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತುಂಬಾ ಅಲ್ಲೆಲ್ಲ ಚೆನ್ನಾಗಿದೆ ಅಂತ. ನಾವು ಹೋಗಿದ್ವಿ ಮೇಡಮ್. ಅದಲ್ಲಿ ಯಾಕೆ ಅವರು ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತೇವೆ ಅಂತ ಇವತ್ತು ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ಅಷ್ಟೆಲ್ಲ ಮಾಡಿರೋರಂತವ್ರು ಇವತ್ತು ಯಾಕೆ ಇನ್ಫ್ರಾಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇದು ಸೋಲಿನ ಮುನ್ಸೂಚನೆ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೂ ದೊರೆತಿದೆ. ಪಾಪ ಬ್ರಹ್ಮ ನಿರಸನ ಕ್ಷೇತ್ರದಲ್ಲಿ ಉಳಿಯುತ್ತಾರೆ, ಸೋಲದಂತೂ ಗ್ಯಾರಂಟಿ. ವಿಶ್ವಾಸ ಎಷ್ಟಿದೆ? 100%. ಕಳೆದ 3 ಹೆಂಗೆ ಗೆದ್ವಿ ಅದೇ ರೀತಿ ಗೆಲ್ಲೋದು. ಲಾಸ್ಟ್ ಇವತ್ತು 3 ವರ್ಷ ಸರ್ಕಾರ ಬಂದಾಗಿದ್ದ ಸಾಧನಾ ಸಮಾವೇಶ, KPCC ಅಧ್ಯಕ್ಷರ ಸಮಾವೇಶ, ದೇವರಾಜ ಅರಸೂರ ದಿನಗಳನ್ನ ಬ್ರೇಕ್ ಮಾಡ್ತಿದ್ದ ಸಮಾವೇಶಗಳು, ಮತ್ತೆ ಅದೇ ರೀತಿ ನಾಮಕರಣ ಸಮಾವೇಶಗಳು, ಈ ಸಮಾವೇಶ ಮಾಡ್ಕೊಂಡು ಸರ್ಕಾರ ಕಂಪ್ಲೀಟ್ ಆಗಿ ಜನನ ಇವತ್ತು ಡಿಸ್ಟರ್ಬ್ ಮಾಡಿ ಬರೀ ಬದಲಾವಣೆ ಅನ್ನೋದು ಮಾಡ್ಕೊಂಡು ಬಂದಿರೋ ಪಕ್ಷ ಬದಲಾವಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಂದು ಹೇಳಬಹುದು, ಜಿ ಕನ್ನಡ ನ್ಯೂಸ್ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಪ್ರಜ್ಞಾವಂತಿಕೆಯಿಂದ ಮತ ಹಾಕಿ ಅಂತ ಹೇಳ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.